ಸಮಯದಿಂದ ಸುಮಾರು ಆಗಿದೆ. ಇಲ್ಲಿ ಹೆಚ್ಚು ಕೆರೆ ತುಂಬುವ ಯೋಜನೆ ಜಾಸ್ತಿ ಇದೆ ನಮ್ಮದು ಮೇಜರ್ ಇರಿಗೇಷನಿಂದ. ಸುಮಾರು 1,00,000 ಹೆಕ್ಟರ್ಗೆ ಹೆಚ್ಚು ಹೊಸ ನೀರಾವರಿ ಯೋಜನೆ ಕೆರೆ ತುಂಬಿಬಿಟ್ಟು ಮಾಡ್ತಾಯಿದ್ದೀವಿ. ಇದರಲ್ಲಿ ವಿಶೇಷ ಅಂದರೆ 13ರಲ್ಲಿ ಸಿದ್ದರಾಮಯ್ಯ ಸರ್ಕಾರದಾಗೆ ನಾವು ಶಾಂಕ್ಷನ್ ಮಾಡಿದ್ವಿ, ಪೂಜೆ ಮಾಡಿದ್ವಿ. ಅವು ಈಗೆಲ್ಲ ಉದಾಹರಣೆ ರಾಮದುರ್ಗ ಅದು ಮುಗಿಲಿಕ್ಕೆ ಬರ್ತಾಯಿದೆ, ಆವಾಗ ಪೂಜೆ ಮಾಡಿದ್ವಿ. ಸೊ ಕೆಲವು ಈ ಸಾರಿ ಮಾಡ್ತಾಯಿದ್ವಿ ಹೊಸದು. ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಈ ಸಾರಿ ವಿಶೇಷವಾಗಿ DC ಆಫೀಸ್ ಕಟ್ಟಡ 55 ಕೋಟಿ 55 ಕೋಟಿ ಕೊಟ್ಟಿದ್ದಾರೆ. ಒಂದು ಬ್ಲಾಕ್ ಮಾಡ್ತಾ ಇದ್ದೀವಿ. ಆಮೇಲೆ ಫ್ಲೈಓವರ್ ಕೂಡ ನಮ್ಮ ಇಲಾಖೆಯಿಂದ 200 crore ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ ಅಂದಾಜು. ಸ್ಟೇಡಿಯಂಗೆ ಲಾಸ್ಟ್ ಟೈಮು 10 ಕೋಟಿ ಕೊಟ್ಟಿದ್ವಿ. ಈ ಸಾರಿ ಪ್ರತಿ ವರ್ಷ 10 ಕೋಟಿ ಅಂತ ಅದಕ್ಕೆ ನಿಗದಿ ಮಾಡಿದ್ದೇವೆ. ಯಾಕಂದರೆ ಇದು ಹೋದ್ಮೇಲೆ ಪರ್ಯಾಯವಾಗಿ ನಮ್ಗೆ ಇನ್ನೊಂದು ಬೇಕಾಗಿದೆ. ಸೊ ಆಮೇಲೆ ಹುದ್ಲಿ ಹತ್ತಿರ ಒಂದು ಫ್ಲೈಓವರು ಮಾಡ್ತಾರೆ. ಹುದ್ಲಿ ರೈಲ್ವೆ ಗೇಟ್ಗೆ ಫ್ಲೈಓವರ್ ಮಾಡ್ತಾಯಿದ್ವಿ. ಆಮೇಲೆ ಸಾಂಬ್ರಾ ರೋಡ್ ಏನೋ ಅರ್ಧಕ್ಕೆ ನಿಂತಿತ್ತು ನಮ್ಮದು ವೈಡ್ನಿಂಗು, ಡಬಲ್ ರೋಡು. ಅದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಸುಮಾರು ಹೆಚ್ಚು ಕಮ್ಮಿ 50 ಕೋಟಿ ರೂಪಾಯಿ ಕೊಟ್ಟಿದ್ವಿ. ಲ್ಯಾಂಡ್ ಎಕ್ವಿಷನ್ ಮೇಜರ್ ಇದೆ ಅದರಲ್ಲಿ. ಸೊ ಮಿಕ್ಕಿದೆಲ್ಲ ವೈಡ್ನಿಂಗು ಜಸ್ಟ್ ಅರ್ಧ ನಿಂತಿದ್ದು ನೋಡಿರ್ಬೋದು ನೀವು, ಮುಂದೆ ಇಲ್ಲ ಅದು. ಸೊ ಅಟ್ಲೀಸ್ಟು ಏರ್ಪೋರ್ಟ್ವರೆಗೆ ಒಂದು 50 crore ಮಾಡ್ತಾಯಿದ್ವಿ. ಮಲ್ಟಿ ವಿಲೇಜ್ ಅಂತ ಈಗಾಗಲೇ ಎಲ್ಲ ಕಡೆ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಮೇಜರಾಗಿ ಮಾಡ್ತಾಯಿದ್ವಿ. ಸೌದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸರ್ಕಾರ ಡೆವಲಪ್ಮೆಂಟ್ ಮಾಡಲಿಕ್ಕೆ, ಮಾದರಿ ದೇವಸ್ಥಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದೆ. ಸುಮಾರು 127 ಕೋಟಿಯಲ್ಲಿ ತಿರುಪತಿ ಮಾಡಲ್ ಇರ್ಬೋದು, ಬೇರೆ ಬೇರೆ ದೇವಸ್ಥಾನಕ್ಕೆ ಮ್ಯಾಚಾಗಿ ಮಾಡ್ತಿದ್ದಾರೆ HK ಪಾಟೀಲ್ ಅವ್ರ ನೇತೃತ್ವದಲ್ಲಿ. ನಮ್ಮ ಜಿಲ್ಲಾಡಳಿತ ನಾವು ಅದಕ್ಕೆ ಬೇಕಾಗುವಂಥ ಸಪೋರ್ಟ್ ಮಾಡ್ತಾಯಿದ್ದೀವಿ. ಇನ್ನು ಹೊಸ ಈ ಸಾರಿ CM ಅವ್ರನ್ನ ನೆಕ್ಸ್ಟ್ ಮಂತು ಹೆಚ್ಚು ಕಮ್ಮಿ ಕೆಲವು ಕಂಪ್ಲೀಟ್ ಆಗಿದೆ, ಕೆಲವು ಹೊಸದು ಉದ್ಘಾಟನೆ ಮಾಡಬೇಕಾಗಿದೆ. ಹೇಳಿದಂಥ ಕೆಲವು ಉದ್ಘಾಟನೆ ಮಾಡೋಕ್ಕೆ CM ಅವರಿಂದ ಒಂದು ಕಾರ್ಯಕ್ರಮ ಮಾಡಿಸುವಂಥ ಒಂದು ಯೋಜನೆ ಇದೆ. ಮುಂದಿನ ತಿಂಗಳಲ್ಲಿ ಏನು ಕಾರ್ಯಕ್ರಮ ಇದನ್ನೇ ಕೆಲವು ಕಂಪ್ಲೀಟ್ ಆಗಿದ್ದು ಸಮರ್ಪಣೆ ಮಾಡ್ತೀವಿ. ಇನ್ನು ಹೊಸದು DC ಆಫೀಸ್ ಇದ್ದಾರೆ, ದೊಡ್ಡದಾಗಿ ಫ್ಲೈಓವರ್ ಇದೆ, ಮತ್ತು ಬಸ್ ಸ್ಟ್ಯಾಂಡು ರೆಡಿ ಆಗಿದೆ. ಅದನ್ನು ಉದ್ಘಾಟನೆ ಮಾಡಬೇಕಾಗಿದೆ. ಬಸ್ ಸ್ಟ್ಯಾಂಡ್ ಸ್ಮಾರ್ಟ್ ಸಿಟಿಯಲ್ಲಿ ಪಾರ್ಕಿಂಗ್ ಸಮಸ್ಯೆನೇ ಹೆಚ್ಚಾಗ್ತಾ ಇದೆ. ಈ DC ಆಫೀಸ್ ಕಚೇರಿಯವು ಅದಕ್ಕೆ ಸದ್ಯ ಪರ್ಯಾಯ ಏನಿಲ್ಲ ಈಗ. ಯಾಕಂದ್ರೆ ನಮ್ಮ ಕಡೆ ಜಾಗ ಅಂತಿ ಮಲ್ಟಿ ಸ್ಟೋರ್ ನಾವು ಬಿಲ್ಡಿಂಗ್ ಕಟ್ಟಿ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಮಲ್ಟಿ ಸ್ಟೋರ್ ನಾವು ಹಿಂದಿದ್ದಾಗ 10 ವರ್ಷದಿಂದ ಮಾಡಿದ್ವಿ. ಇನ್ನೂ ಮಟ್ಟ ಅದನ್ನ ಹಂಗೆ ಅಲ್ಲೇ ವಿಶ್ವ ಕನ್ನಡ ಸಮ್ಮೇಳನ ಇದ್ದಾಗ ಪ್ರಪೋಸಲ್ ಬಂದಿತ್ತು ಸರ್. ಫಿರೋಜ್ ಶೆಟ್ಟಿ ಅವರು ಇದ್ದಾಗ ಅವಾಗ ಪ್ರಪೋಸಲ್ ಮಾಡಿದ್ರು ಸರ್. ಅದನ್ನು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಫಿರೋಜ್ ಶೆಟ್ಟಿ ಅವರು ಇದ್ದಾಗ ಪ್ರಪೋಸಲ್ ಇತ್ತು ಸರ್. ಇಲ್ಲ ಇದೆಲ್ಲ ರೆಡಿ ಮಾಡಿ ಅಪ್ರೂವಲ್ ತೊಗೊಂಡು ಗಮನಕ್ಕೆ ಬರ್ತೀವಿ. ಅಂದರೆ ಮುಂದಿನ ತಿಂಗಳು ಟೆಂಟೇಟಿವ್ ಆಗಿ ಮಾಡಬೇಕಂತ ಪ್ಲ್ಯಾನ್ ಇದೆ. ಯಾಕಂದ್ರೆ ಕೆಲವು ಇನ್ನೂ ಅಪ್ರೂವಲ್ ಬಂದಿಲ್ಲ. ದುಡ್ಡು ಸ್ಯಾಂಕ್ಷನ್ ಆಗಿದೆ, ಅಪ್ರೂವಲ್ ಬರೋದು ಡಿಪಾರ್ಟ್ಮೆಂಟಿಂದ. ಮೊನ್ನೆ ಕಳೆದ ಬಾರಿ ಇರಿಗೇಷನ್ ಹೇಳಿ ಸರ್, ಬಟ್ ಲೋಕಾಯುಕ್ತರು ಬಂದ 4,000 ಕೋಟಿ ರೂಪಾಯಿ ಬರ್ಬೇಕು ಸರ್. ಅಂದ್ರೆ ಕಾಮಗಾರಿಗಳು ಟೆಂಡರ್ ಕರೀತಾರೆ, ಬಟ್ ಟೆಂಡರ್ ಇನ್ನೂ ಪ್ರಕ್ರಿಯೆನೇ ಆಗಿಲ್ಲ. ಏನು ಹಂಗಲ್ಲ, ಸೈಕಲ್ ಇದ್ದಂಗಲ್ಲ ಹಿಂದಿಂದ ಮೂರ್ಮೂಡಿಗೆ ನಿಮ್ಮ ಅಂದ್ರೆ MKMಡಿ ಕ್ಷೇತ್ರ ಮಾರ್ಕಂಡೆ ಫೇಸ್ 2 ಫೇಸ್ 1 ಫೇಸ್ 2 ಬಂದಿಲ್ಲ ಅನ್ನೋದು ಇಲ್ಲ ಬಂದಿದೆ, ನಡೀದೆ ಆಲ್ರೆಡಿ. ನಮ್ಮಲ್ಲಿ ಮಾರ್ಕಂಡೆ ಲಾಸ್ಟ್ ಟೈಮ್ ನೀವು ಅಂದಿದ್ರೆ ಎಲ್ಲ ಬೆಳಗಾವಿ ಶಾಸಕ ತಗೊಂಡು DK ಶಿವಕುಮಾರ್ ಕಡೆ ಹೋಗ್ತೀನಿ ಕೊಟ್ಟಿದ್ದಾರೆ. ಅವ್ರು ಕೆಲವು ಕೊಟ್ಟಿದ್ದಾರೆ, ಇನ್ನು ಕೊಡಬೇಕಾಗಿದೆ. ಮೊನ್ನೆ ಎಲ್ಲರಿಗೂ 50 ಕೋಟಿ 100 ಕೋಟಿವರೆಗೂ ಒಬ್ಬೊಬ್ಬ ಶಾಸಕರಿಗೆ ಕೊಟ್ಟಿದ್ದಾರೆ ಒಂದು ಕಾನ್ಸ್ಟಿಟ್ಯೂನ್ಸಿಗೆ. ಅದರಲ್ಲಿ ಅವ್ರಿಗೆ ಏನು ಬೇಕು ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಲೋಕಾಯುಕ್ತ ನ್ಯಾಯಮೂರ್ತಿಗಳು ಮನೆ ಬಂದಿದ್ರು ಸರ್. ಆ ಟೈಮ್ ಬಂದಾಗ ಗೋಕಾಕದಲ್ಲಿ 97 ಲಕ್ಷ ರೂಪಾಯಿ ಅವಧಿ ಮೀರಿದ ಔಷಧ ಪತ್ತೆ ಆಗಿದೆ. ಆಮೇಲೆ ಇನ್ನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಯಾರೋ ಜಾಗ ಯಾರಿಗೂ ಹಸ್ತಾಂತರ ಪ್ರಕರಣ ಇದೆ. ಒಟ್ಟಾರೆ ಅವರು ಬೆಳಗಾವಿ ಜಿಲ್ಲೆ ಭ್ರಷ್ಟಾಚಾರದಲ್ಲಿ ಮುಂದಿದೆಯೋ ಅನ್ನೋ ಮಾತನ್ನು ಮಾತಾಡಿದ್ರು. ಆ ಹಿಂದಿನ ತಾವು ಏನು ಸೀರಿಯಸ್ ತಗೋತೀರಿ ಅಂತ? ಭ್ರಷ್ಟಾಚಾರದಾಗ ಮುಂದಿದೆ ಅಂತ ಹೇಳಿಕ್ಕಾಗಲ್ಲ. ಒಂದು ಘಟನೆಗಳು ಆಗ್ತಾನೆ ಇರ್ತಾವೆ, ಅದನ್ನು ನಾವೇ ಬೆನ್ನತ್ತಿದ್ವಿ. ನಮ್ಮ ಆರೋಗ್ಯರಿ ಸರ್ಕಾರಿ ಜಮೀನನ್ನು ಖಾನಾಪುರದಾಗ ಮಾರಿದ್ದ DC ಅವರು ನಾವು ಕೂಡ ಅವನ ಕ್ರಿಮಿನಲ್ ಕೇಸ್ ಹಾಕಿ ರದ್ದು ಮಾಡಲಿಕ್ಕೆ ಮಾಡ್ತಾಯಿದ್ವಿ.
ಗಮನಕ್ಕೆ ಎಲ್ಲಿ ಬಂದಿದೆ ಮಾಡ್ತೀವಿ. ಅದು ಗೋಕಾಕದಲ್ಲಿ 97 ಲಕ್ಷ ರೂಪಾಯಿ ಔಷಧಿ ಅವಧಿ ಮೀರಿದಾನೆ ಸರ್. ಸಂಬಂಧಪಟ್ಟ ಇಲಾಖೆಯವ್ರು ಏನು ಮಾಡ್ತಿದ್ದಾರೆ? ಅವ್ರು ನೋಡ್ಬೇಕಲ್ಲ, ಅವ್ರ ಡ್ಯೂಟಿ ಅದು. ಈಗ ಅವ್ರ ಮೇಲೆ ಏನಾದ್ರೆ ಸೀರಿಯಸ್ ಆಕ್ಷನ್ ಶಿಫಾರಸು ಮಾಡ್ತಾರೆ? ನೋಡಲ್ಲ, ಇದೆ ಯಾಕಿದೆ ನಮ್ಗೆ ಗೊತ್ತಿಲ್ಲ. ಅವಧಿ ಮುಗಿದ ಇಡಬಾರ್ದು. ಆಮೇಲೆ ಮಹಾನಗರ ಪಾಲಿಕೆಯಲ್ಲಿ ಸಹಿತ ಪೂರ್ತಿ ಏನು ದುಡ್ಡು ಇಲ್ಲದೆ ಕೆಲಸನೇ ಆಗಂಗಿಲ್ಲ ಅನ್ನೋ ಮಟ್ಟಿಗೆ ವಾತಾವರಣ ಬರ್ತಾ ಇದೆ. ತಾವು ಅದನ್ನು ಸೀರಿಯಸ್ ಆಗಿ ಆ ರೀತಿ ಇದು ಕಂಟ್ರೋಲ್ ಮಾಡ್ತೀರಿ? ಈಗಾಗಲೇ 127 ಕೋಟಿನ ನಮ್ಮ ಸರ್ಕಾರ ಕೊಡ್ತಾ ಇದೆ. ಅದು ಆಲ್ರೆಡಿ ಪ್ಲ್ಯಾನ್ ಬೆಂಗಳೂರಿಗೆ ಅಪ್ರೂವಲ್ ಆಗಿ ಹೋಗಿದೆ. ಅದರ 127 ಕೋಟಿ ಸ್ಕೀಮ್ ಹೆಸರು ಹೇಳೋದ ಸ್ಕೀಮಲ್ಲಿ ಕೊಡ್ತಾ ಇದ್ದಾರೆ. ಈಗಾಗಲೇ ಎಲ್ಲೆಲ್ಲಿ ಬೇಕು ಅವಶ್ಯಕತೆ ಅಲ್ಲಿ ಮಾಡಿದ್ದಾರೆ. ಆದರೆ ನಾವು ನಗರಸಭೆಯಿಂದ ದುಡ್ಡು ಜನರೇಟ್ ಮಾಡಿ ಮಾಡುವಂಥ ಪರಿಸ್ಥಿತಿಯಲ್ಲಿ ಯಾವುದೇ ನಗರ ಪಾಲಿಕೆ ನಗರಸಭೆ ಇಲ್ಲ. ಸರ್ಕಾರನೇ ಅದಕ್ಕೆ ದುಡ್ಡನ್ನು ಕೊಡಬೇಕು. ಸರ್, ಈಗ ಎಲ್ಲ ಮುಗುಟದಲ್ಲಿ ಸರಿಯಾಗಿ ಶೌಚಾಲಯದ ವ್ಯವಸ್ಥೆ ಆಗ್ತಿಲ್ಲ, ನೀರಿನ ವ್ಯವಸ್ಥೆ ಕೂಡ ಹೊಸದ್ರಾಗ ಇದಿಲ್ಲ. ಈಗ ನೀವು ಹೇಳಿದಂಥ ಸ್ಕೀಮ್ ಈಗ ತಾತ್ಕಾಲಿಕವಾಗಿ ಕೂಡ ಇಲ್ಲ. ಭಕ್ತರು ಪರದಾಡುವಂಥದ್ದು ಮೊನ್ನೆ ನಾವು ಹೋದಾಗ ಭಕ್ತರಿಗೆ ಸಮಸ್ಯೆಗಳಾಗ್ತಾ ಇದ್ದಾವೆ. ತಾತ್ಕಾಲಿಕವಾಗಿ ಆದ್ರೂ ಮಾಡ್ಬೇಕಲ್ಲ. ತಾತ್ಕಾಲಿಕ ಮಾಡ್ಲಿಕ್ಕೆ ಸಿ ಅವ್ರಿಗೆ ಹೇಳ್ತೀವಿ. ಆದ್ರೆ ನೀವು ಹೇಳಿದ್ದು ಎಲ್ಲ ಹೊಸದ್ರಲ್ಲಿ ಇನ್ಬಿಲ್ಟ್ ಇದ್ದಾರೆ. ಹೊಸದಾದ್ರೂ ವ್ಯವಸ್ಥೆ ಆಗ್ಬೇಕು ಸರ್. ಈ ಸತಿ ಹುಣ್ಣಿಮೆ ಮತ್ತೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ಭಕ್ತರು ಬರ್ತಾರೆ ಸರ್. ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಅವ್ರು ಹೇಳ್ಕೊಳ್ತಾ ಇದ್ರೆ ಮಹಿಳೆ ನಾವು ಶೌಚಾಲಯಕ್ಕೆ ಎಲ್ಲಿ ಹೋಗ್ಬೇಕು ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡ್ತೀವಿ. ಮತ್ತು ಫಸ್ಟ್ ಪ್ರಿಯಾರಿಟಿ ನೀವು ಹೇಳ್ದಂಗೆ ಹೊಸದ್ರಲ್ಲಿ ಟಾಯ್ಲೆಟ್ಗೆ ಫಸ್ಟ್ ಇದರಲ್ಲಿ ಟೆಂಡರ್ ಫಸ್ಟ್ ಟಾಯ್ಲೆಟ್. ಈಗ ಅಂಗಡಿಗಳನ್ನ ತೆಗೆದಿದ್ದಾರೆ, ಬುಟ್ಟಿಯಲ್ಲಿ ಹಿಡ್ಕೊಂಡು ಹೆಣ್ಮಕ್ಳೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಅದು ಒಂದು ಅಲ್ಟರ್ನೇಟಿವ್ ವ್ಯವಸ್ಥೆ ಆಗಬೇಕು. ಇಲ್ಲ ಶಾಶ್ವತ ಮಾಡಿದ್ದಾರೆ, ಅಲ್ಟರ್ನೇಟಿವ್ ಆಲ್ರೆಡಿ ಮಾಡಿದ್ದಾರೆ. ಇನ್ನು ಕೆಲವರಿಗೆ ಮಾಡ್ಲಿಕ್ಕೆ ಆಗಿಲ್ಲ. ಬೇರೆ ಕಡೆ ದುಡ್ಡು ಕೊಟ್ಟಿದ್ದಾರೆ, ಅಲ್ಲಿ ಹೋಗ್ಲಿಕ್ಕೆ ಅವ್ರು ರೆಡಿ ಇದ್ದಾರೆ. ಶಾಸಕರು ಅಲ್ಲಿ CO DC ಅವರು ಒಂದು ಪರ್ಯಾಯ ಮಾಡಿದ್ದಾರೆ. ಅಂದ್ರೆ ಭಕ್ತರಿಗೆ ಅದು ಸಮಸ್ಯೆ ಆಗ್ತಾ ಇದೆ. ಹೋಗೋರ್ನೆಲ್ಲ ಹಿಡಿದು ಅವರು ಮಧ್ಯದಲ್ಲೇ ಬುಟ್ಟಿ ಹಿಡ್ಕೊಂಡು ಅವ್ರು ಮುಂದ್ಗಡೆ ಹೋಗಿ ತಗೊಳ್ಳಿ ಅನ್ನುವಂಥದ್ದು ಕೂಡ ವೆಂಡಿಂಗ್ ಝೋನ್ ಡೆಸಿಗ್ನೇಟ್ ಮಾಡಿದ್ರು. ಒಂದು ಎಲ್ಲರ ಒಂದು ಕಡೆ ಅವ್ರು ಕೂಡಿಸುವಂಥ ವ್ಯವಸ್ಥೆ. ಭಕ್ತರಿಗಿಂತ ವ್ಯಾಪಾರಿಗಳಿಂದ ದೇವಸ್ಥಾನ ಆಗ್ತದೆ. ಅಂದ್ರೆ ದುಡ್ಡೆಲ್ಲ ಗಲೀಜ್ ಮಾಡ್ತಿದ್ದಾರೆ ಡೈಲಿ. ಮಾಡ್ತಾರಂತ ಮನೆಲ್ಲ ಎಲ್ಲ ತೆರವುಗೊಳಿಸ್ಯಾರ. ಸುಮಾರು ತೆರವುಗೊಳಿಸ್ಯಾರಪ್ಪ. ಬಹಳಷ್ಟು ಜನರೇ 40-30 ವರ್ಷದಿಂದ ಇದ್ದನ್ನ 800 ಸಂಪೂರ್ಣವಾಗಿ ತೆರವುಗೊಳಿಸ್ತಾರೆ. ನೀವು ಹೇಳಿದ್ದನ್ನ ಗಮನದಲ್ಲಿಟ್ಟೇ ನಾವು ಮಾಡಿದ್ದೀವಿ, ಆಲ್ರೆಡಿ ಮಾಡಿದ್ದಾರೆ. ಸರ್, ಈಗ ಫ್ಲೈಓವರ್ ಎಲ್ಲಿಂದ ಎಷ್ಟು ಕಿಲೋಮೀಟರ್ ಹೆಂಗಾಗ್ತದೆ ಅಂತ ಅವ್ರದ್ದು ಮುಗಿಲ್ಲ. ಮಳೆ ಬಂದಾಗ ಏನಾಗ್ತದೆ, ಮುಖದ ಮೇಲೆ ನೀರು ಬಂದು ಪ್ರವಾಹ ಥರ ಪ್ರತಿ ಸಲ ಬಹಳ ಜೋರಾಗಿ ಅದೆಲ್ಲ ಮೊನ್ನೆ ಸಹಿತ ಜೋರು ಮಳೆಯಾಗಿ ಕೆನಾಲ್ ತಾವು ಅಪ್ರೂವ್ ಮಾಡಿ ಕೊಟ್ಟಿದ್ದೀವಿ. ಅದರಲ್ಲಿ ಅಲ್ಲಿಂದ ನೀರನ್ನು ನಾವು ಡ್ರಾಫ್ಟ್ ಮಾಡಿಕೊಂಡು ಬ್ರಿಡ್ಜ್ ಕೆಳಗಡೆಯಿಂದ ನೀರೆಲ್ಲ ಆ ಪ್ರಾಜೆಕ್ಟ್ನು ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಈಗೇನು ನಾವು ಮಾಡಿದ್ರಲ್ಲ, ಸಮಗ್ರ ಏನು ಯೋಜನೆ ಮಾಡಿದೆ, ಅದರಲ್ಲಿ ನೀವು ಹೇಳಿದಂಥ ಎಲ್ಲ ಅಂಶಗಳು ಇದೆ. ಆದರೆ ಅದು ಇಂಪ್ಲಿಮೆಂಟ್ ಆಗಬೇಕಷ್ಟೇ. ಮೊನ್ನೆ ಸಹಿತ ಜೋರು ಮಳೆಯಲ್ಲಿ ನೀರೆಲ್ಲ ಡಿಸ್ಪ್ಯೂಟ್ ಇತ್ತು ಸರ್. ಲ್ಯಾಂಡ್ ಎಲ್ಲಮ್ಮ ದೇವಸ್ಥಾನದ್ದು 1100 ಎಕರೆ ಏನೋ ಅದು ಎಲ್ಲಿಗೆ ಬಂತು, ಅದು ಸಾಲ್ವ್ ಆಗಲಿಕ್ಕೆ ಬಂತು. ಈಗ ಪೋಸ್ಟೆಡ್ ಫಾರ್ ಆರ್ಡರ್ ಆಗಿದೆ. ನಮ್ಮ ಪರವಾಗಿ ಆಗುತ್ತೆ ಅಂತ ನಮಗೆ ನಂಬಿಕೆ ಇದೆ. ಊರ ಜನರು ನಮ್ಮ ಜೊತೆನೇ ಇದ್ದಾರೆ. ಅಲ್ಲ ಸರ್, ಗ್ರಾಮ ಪಂಚಾಯತ್ ನಿಮ್ಮ ವಿರುದ್ಧ ಕೋರ್ಟಿಗೆ ಹೋಗಿದ್ದಾರೆ? ಇಲ್ಲ, ನನ್ನ ವಿರುದ್ಧ ಅಂತಲ್ಲ, ನಮ್ಮ ಜೊತೆ ಜಿಲ್ಲಾಡಳಿತ ವಿರುದ್ಧ ಅಂತನೂ ಅಲ್ಲ. ಇಲ್ಲ, ಅವ್ರಿಗೆ ಎಷ್ಟು ಜಾಗ ಬೇಕೋ ಅಷ್ಟು ಬಿಡುದು ಮಾಡಿದ್ದಾರೆ. ಅಂದ್ರೆ ಅವ್ರಿಗೇನು ದನಕರ ಮೇಯಿಸ್ಲಿಕ್ಕೆ ಜಾಗ ಇಲ್ಲ ಅಂತ ಅವ್ರ ಅಬ್ಜೆಕ್ಷನ್ ಇದೆ. ಸುಮಾರು ಜಾಗ ಇದೆ, ಅಷ್ಟರಲ್ಲಿ ಅವ್ರಿಗೆ ಬಿಟ್ಟು ಕೊಟ್ಟು ಮಿಕ್ಕಿದನ್ನ ಟ್ರಸ್ಟಿಗೆ ತಗೊಳ್ಳಿಕ್ಕೆ ಪ್ಲಾನ್ ಮಾಡಿ. ಅವರಿಗೆ ಕೇಸು ನಮಗೆ ಬೇಡ, ನಾವು ಬಿಟ್ಕೊಡ್ತೀವಿ ಅಂತಾನೆ ಹೇಳ್ತೇವೆ. ಒಂದು ಹಂತ ರಾಜಿ ಆಗಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡಕ್ಕೆ ಆಲ್ರೆಡಿ ಆಕ್ಸಿಡೆಂಟ್ ನಡೆದಿದೆ, ಅದನ್ನ ದುಡ್ಡು ಬರ್ತಾ ಇದೆ. ಆದರೆ ಹಳೆಯ ಕಟ್ಟಡಗಳನ್ನ ಯಾಕೆ 7 ಕೋಟಿ ರೂಪಾಯಿ ಕೊಟ್ಟು ಅದನ್ನ ರಿಲೀಸ್ ಮಾಡ್ತಾ ಇದ್ರಿ ಅಂತ ಹೇಳಿ ಅದರಲ್ಲಿ ಅದು ದುಡ್ಡು ಹಾಕ್ಬೋದಾಗಿತ್ತಲ್ಲ. ಪಾರಂಪರಿಕ ಕಟ್ಟಡ ಅಂತ ಈಗ ನಾವು ರಿಪೇರ್ ಮಾಡೋಂಥದ್ದು ಸದ್ಯಕ್ಕೆ ಡಿಸ್ಟರ್ಬ್ ಆಗೋಲ್ಲ. ಸುಮಾರು ಇನ್ನೂ ಒಂದು 5 ವರ್ಷವರೆಗೆ ಇರೋದು. ಈಗ ಮಾಡ್ತಾ ಇದ್ದಾರೆ ಸರ್ ನೀವು. ಅಲ್ಲೆಲ್ಲ ಅದಕ್ಕೆ ನಾವೇ ದುಡ್ಡು ಕೊಟ್ಟದ್ದು ಅದಕ್ಕೆ. ಯಾಕಂದರೆ ಸದ್ಯಕ್ಕಂತಿ ಅದು ಮಾಡೋಲ್ಲ. ನಾವು ಕೇಳಿದ್ದು 200 crore ಕೇಳಿದ್ದೀವಿ ಫಸ್ಟು. ಎಂಟೈರ್ ಎಲ್ಲ ಇತ್ತು. ಈಗ ಅವರು 55 ಕೋಟಿಗೆ ರಿಸ್ಟ್ರಿಕ್ಟ್ ಮಾಡೋದ್ರಿಂದ 3 ಹಂತದಲ್ಲಿ ಕಟ್ಟಬೇಕಾಗಿದ್ದು ನಾವು. ಈ ಥರ 1, 2, 3 ಇದನ್ನು ನಾವು ತೆಗಿಲಿಕ್ಕೆ ಇನ್ನೂ ಭಾಳ ದಿವಸ ಲೇಟ್ ಆಗ್ಬೋದು. ಮತ್ತು ಅದನ್ನು ತೆಗಿಲಿಕ್ಕೆ ಹೋದ್ರೆ ಇದು ಹಳೇದಿದೆ, ಇದನ್ನ ಯಾಕಂತ ಮತ್ತೆ ಇದು ಬರ್ಬೋದು ಅಂತ ಒಂದು ಲಾಸ್ಟಿಗೆ ಇಟ್ಟಿದ್ದೀವಿ. ಅಂದರೆ 5 ವರ್ಷ. ಪಾರಂಪರಿಕ ಕಟ್ಟಡ ಅಂತ ಹೇಳ್ತೀರಿ. ಪಾರಂಪರಿಕ ಕಟ್ಟಡ ಇನ್ನೊಂದು ಮೇಲೆ ರಿನೋವೇಷನ್ ಮಾಡಕ್ ಬರಲ್ಲ. ಅದನ್ನ ಕೆಳಗೆ ಹಂಗೆ ಆದ್ರೆ ಇಟ್ಕೊಂಡು ನೀವು ಹೊಸ ಕಟ್ಟಡ ಕಟ್ತಾ ಇದ್ದೀರಿ, ಪಾರಂಪರಿಕ ಕಟ್ಟಡ ಅಂತ ಹೇಳಿ. ಹಾಗಿದ್ದಂತ ಸಂದರ್ಭದಲ್ಲಿ ಅದಕ್ಕೆ ಯಾಕೆ ಧಕ್ಕೆ ಮಾಡ್ತಾ ಇದ್ದೀರಿ ಅಂತ. ರೆನೋವೇಷನ್ ಮಾಡ್ತಾ ಇಲ್ಲ. ಎಲ್ಲಿ ಆಗ್ತಿದೆ ರೆನೋವೇಷನ್? ಅದ್ರೊಳಗೆಲ್ಲ ಜಪನಗಿನ್ನ ಹಾಕಿ ಏನೇನೋ ಮಾಡಾಕ್ತಿರಲ್ಲ. ಅದು ಹೊಸ ಬ್ಲಾಕ್.
ಅದು ಹೊಸ ಬ್ಲಾಕ್. ಹಳೆ ಬ್ಲಾಕ್ ಏನಿದೆ ನಾನು ಎಕ್ಸ್ಪ್ಲೇನ್ ಏನಿಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಜಿಲ್ಲಾಧಿಕಾರಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನ್ ಕಟ್ಟಡ ತಾವು ನೋಡ್ತಾ ಇದ್ದೀವಿ ಅದರಲ್ಲಿ 3 ಭಾಗಗಳಿದ್ದಾವೆ. ಒಂದು ಹಳೆ ಕಟ್ಟಡ 1910ರಲ್ಲಿ ಕಟ್ಟಿರೋದು, ಅದರ ಎದುರುಗಡೆ ಒಂದು ಕಾಂಕ್ರೀಟ್ ಕಟ್ಟಡ ಎಲ್ಲಿಂದ ತಾವು ಎಂಟ್ರಿ ಮಾಡ್ತೀರಿ. ಇನ್ನೊಂದು 1964ರಲ್ಲಿ ಪಕ್ಕದಲ್ಲಿ ಒಂದು ಕಲ್ಲಿನ ಕಟ್ಟಡ. ಇದರಲ್ಲಿ ಮೇನ್ ಪಾರಂಪರಿಕ ಕಟ್ಟಡ ಇರೋದು 1910ರಲ್ಲಿ ಇರೋ ರೌಂಡ್ ಸ್ಟ್ರಕ್ಚರ್. ಅದು ತಾವು ಸಬ್ ರಿಜಿಸ್ಟ್ರಾರ್ ಆಫೀಸಿಂದ ನೋಡ್ಬೋದು. ಹೊಸ ಕಟ್ಟಡ ಏನಿದೆ ಅದರ ಮೇಲೆ ನಾವು ಇನ್ನೊಂದು ಫ್ಲೋರ್ ಹಾಕ್ತಾ ಇದ್ದೀವಿ. ಅದರಿಂದ ಪಾರಂಪರಿಕ ಬಿಲ್ಡಿಂಗಿಗೆ ಯಾವುದೇ ಧಕ್ಕೆ ಆಗಲ್ಲ. 1964 ಕಟ್ಟಡ ಏನಿದೆ ಅದು ಪಾರಂಪರಿಕ ಕಟ್ಟಡ ಶೈಲಿನಲ್ಲಿ ಇಲ್ಲ, ಆ 100 ವರ್ಷದ ಬ್ರಾಕೆಟ್ ಅಲ್ಲಿನೂ ಬರಲ್ಲ. ಅದರಿಂದ ಅದನ್ನು ತೆರವುಗೊಳಿಸ್ತೇವೆ. ಎಲ್ಲ ಆಸ್ ಪರ್ ಲಾ ಇದೆ ಅಂಡ್ ಯಾವುದೇ ಹಳೆ ಕಟ್ಟಡಗಳಿಗೆ ಧಕ್ಕೆ ಬರಲ್ಲ. ಸರ್, ಕಳೆದ ಬಾರಿ ಬರ್ತಿದ್ದಾಗ ಬೆಳಗಾವಿ ಗ್ರಾಮೀಣ ತಾಲೂಕು ಯೋಜನೆ ಮಾಡಿದ್ರು. ಯೋಚನೆ ಮಾಡಿಲ್ಲ, ಅದನ್ನ ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಯೋಚನೆ ಇನ್ನೂ ಮಾಡಿದ್ದು ನಮ್ಗೆ ಅದರ ಅವಶ್ಯಕತೆ ಇದೆ. 2 ತಾಲೂಕು ಭಾಳ ಅವಶ್ಯಕತೆ ಇದೆ, ಅದನ್ನು ಮಾಡಲೇಬೇಕು. ಅದು ಕೂಡ ಒತ್ತಡ ಇದೆ ಸರ್ಕಾರ ಮೇಲೆ, ಅದು ಆಗಬೇಕು, ಭಾಳ ಅವಶ್ಯಕತೆ ಇದೆ. ಜಿಲ್ಲಾ ವಿಭಜನೆ ಆಗಬೇಕು ಅನ್ನೋದು ಬಹಳ ದಿನಗಳ ಕನಸು. ತಾವು ಅದನ್ನು ಬಹುತೇಕ ಸಂದರ್ಭಗಳಲ್ಲಿ ಏರ್ಪಡಿಸಿದ್ದೀವಿ. ಏನ್ ಸರ್ ಜಿಲ್ಲಾ ವಿಭಜನೆ ಏನಾದರೂ ಬರೀ ಈಗ ಇದರಲ್ಲೇ ಹೋಗೋದ ಅಷ್ಟೇ? ಏನಾದರೂ ಆಗುತ್ತಾ ಇಲ್ವಾ? ಆಗುತ್ತಿಲ್ಲ ಅಂತ ಹೇಳಿಕ್ ನಾವು ಆಗಲ್ಲ, ಆಗತ್ತೆ ಅಷ್ಟೇ. ಯಾಕಂದ್ರೆ ಬೆಳಗಾವಿ ಆಗ್ಬೇಕು ಅದೇ ರೀತಿಯಾಗಿ ನಮ್ದು ಆಗ್ಬೇಕಂತಿದೆ, ಆಗ್ತಿದೆ. ಆದ್ರೆ ಈ ನಿರ್ದಿಷ್ಟವಾಗಿ ಹೇಳಲಿಕ್ಕಾಗಲ್ಲ, ಆಗ್ತಿದೆ. ಇಷ್ಟು ಮಾತ್ರ ನಮಗೆ ಆಸೆ ಇದೆ, ಆಗುತ್ತೆ. ಸರ್ಕಾರದ ಅವಧಿಯಲ್ಲಿ ಆಗುತ್ತಾ ಸರ್? ರಾಜಕೀಯ ಹೇಳಿಕೆಗಳಿಗೆ ಸೀಮಿತ ಆಗ್ತಾ ಇದೆ ಬೆಳಗಾವಿ ವಿಭಜನೆ. ಯಾಕಂದ್ರೆ ಕೆಲವೊಂದು ಜನ ಬೆಳಗಾವಿ ಜಿಲ್ಲೆ ಹೊಸ ಜಿಲ್ಲೆಗಳಾಗಬೇಕಂದ್ರೆ ಯಾವ ಜಿಲ್ಲೆ ಕೇಳಿದ್ರೆ ಹೇಳಕ್ತಾ ಇರಲ್ಲ. ಈಗ ಕೆಲವೊಂದು ಜನ ಚಿಕ್ಕೋಡಿ ಆಗಲಿ, ಕೆಲವರು ಗೋಕಾಕ್ ಆಗಲಿ, ಕೆಲವರು ಅಥಣಿ ಆಗಲಿ, ಕೆಲವರು ಬೈಲಂಗಲ್ ಆಗಲಿ. GH ಪಟೇಲ್ ಸರ್ಕಾರದಾಗ ಏನು ಗೆಜೆಟ್ ಆಗಿತ್ತು ಅದು ಮುಂದುವರಿಬೇಕಷ್ಟೇ. ಅದರಲ್ಲಿ 3 ಇದೆ, ಅಂದರೆ 2 ಎಕ್ಸ್ಟ್ರಾ. ಗೋಕಾಕ್ ಇದೆ, ಗೆಜೆಟ್ ಆಗಿ ವಿಡ್ರಾ ಮಾಡಿದ್ದಾರೆ. ಅದೇ ಮುಂದುವರಿಬೇಕು. ಯಾಕಂದರೆ 6 MLA ಕಾನ್ಸ್ಟಿಟ್ಯೂನ್ಸಿ ಒಂದು ಈಗಾಗಲೇ 7 ಜಿಲ್ಲೆ ಇದ್ದಾರೆ. 6 ಇದೆ, ಕೆಲವು ಕಡೆ 4 ಇದ್ದಾರೆ. ಒಂದು ಜಿಲ್ಲೆಗೆ 4 ಇದ್ದಾರೆ. ನಮ್ಮದು 6 ಬರ್ತದೆ ಒಂದು ಕಾನ್ಸ್ಟಿಟ್ಯೂನ್ಸಿ, ಒಂದು ಜಿಲ್ಲೆಗೆ 6 MLA. ಈಗ ಇದು ಯಾವುದು ಹಾವೇರಿ ಇದೆ ರೀ, ಗದಗ ಇದೆ, ಎಲ್ಲ 6 ಇದೆ ರೀ. ಇದು ಉಡುಪಿ ಇದೆ, ಸುಮಾರು ಇದೆ, ಚಾಮರಾಜನಗರ ಇದೆ, ಕೋಲಾರ ಇದೆ, ಎಲ್ಲ 6 ಇದೆ. ನಮ್ಮದು 6 3 ಮಾಡಿದ್ರೆ ಅಂದರೆ ಇನ್ನು 10 ವರ್ಷ ನಂತರ ಮಾಡೋದು. ಈಗ ಮಾಡಿದ್ರೆ ಪ್ರೆಷರ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಡಿಸ್ಟಿಕ್ ಹಾಸ್ಪಿಟ್ಲ್ ಅಂತ ಬೆಳಗಾವಿಗೆ ಬರೋದು. ಓವರ್ಲೋಡೆಡ್ ಆಗೈತಿ. ಅದು ದಿವಸ ಡಾಕ್ಟರ್ ಮ್ಯಾಗ ನಾವು ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಅವ್ನು ಬೆಡ್ ಹಚ್ಚಿರ್ತೀವಿ ಅವನು. ಈಗ ಅಂಥ 3 ಹಾಸ್ಪಿಟ್ಲ್ ಆದರೆ ಜಿಲ್ಲೆಗೆ ಇದ್ರ ಲೋಡ್ ಕಡಿಮೆ ಆಗ್ತದೆ. ಇದು ಈಗಾಗಲೇ ನಮಗೆ ಗೋಕಾಕ್ ಡಿಸ್ಟಿಕ್ ಹಾಸ್ಪಿಟಲ್ ಕೊಟ್ಟಂತ ದಿನೇಶ್ ಅವರು ಮನೆ ಸೌಲಭ್ಯಾಗ ಭಾಷೆನಲ್ಲಿ ಹೇಳಿದ್ದಾರೆ. ಅದು ಬಹುಶಃ ಮುಂದಿನ ಬಜೆಟ್ನಾಗ ಕೊಡ್ತಾರೆ, ಮುಂದಿನ ಬಜೆಟ್ನಾಗ ಸ್ಯಾಂಕ್ಷನ್ ಮಾಡ್ತಾರೆ. ಅಂದ್ರೆ ಇದು ಹಾಸ್ಪಿಟ್ಲ್ ಭಾಳ ಮುಖ್ಯ. ಯಾಕೆ ಏನಾದರೂ ಎಲ್ಲರೂ ಅದರಿಂದನೂ 200 ಕಿಲೋಮೀಟರಿಂದ ಬೆಳಗಾವಿ ಹೋಗ್ತಾರೆ, ಎಲ್ಲರೂ ನಾಲ್ಕೂರಿಂದ ಬೆಳಗಾವಿ ಹೋಗ್ತಾರೆ ಎಲ್ಲರೂ. ಹೀಗಾಗಿ ಗೋಕಾಕ್ ಒಂದು, ಆಮ್ಯಾಗ ಪರ್ಯಾಯವಾಗಿ ಒಂದು ಚಿಕ್ಕೋಡಿಗೆ ಜಿಲ್ಲಾ ಯಾವಾಗಂತೆ ಆಗಲಿ ಅಟ್ಲೀಸ್ಟ್ ಆಸ್ಪತ್ರೆಗಳಾದರೆ ಮುಂದೆ ಬೇಕೇ ಬೇಕು. ಆ ಪ್ಲ್ಯಾನಲ್ಲಿ ಮಾಡ್ತಾ ಇದ್ದೀವಿ. ಗೋಕಾಕು ನೆಕ್ಸ್ಟ್ ಚಿಕ್ಕೋಡಿಗೆ. ಸರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರೆಡಿಯಾಗಿ 5-6 ವರ್ಷ ಇತ್ತು. ಪ್ರಭಾಕರ್ ಕೋರೆ ಅವರು ಒಂದು ಮಾತು ಹೇಳಿದ್ದಾರೆ, ನೀವು ನಡ್ಸೋಕ್ಕಾಗಲಿಲ್ಲ ಅಂದ್ರೆ ನನಗೆ ಕೊಡ್ರಿ, ನಾನು ನಡೆಸ್ತೇನೆ. ಡಾಕ್ಟರ್ ಕಳಿಸಿದಾರೆ, ಆಲ್ರೆಡಿ ಡಾಕ್ಟರ್ ಕಳಿಸಿದಾರೆ. ಖಾಸಗಿದವ್ರು ಕೊಡೋ ಅವಶ್ಯಕತೆ ಏನಿದೆ ನಾವೆಲ್ಲ ಕೊಡತ್ತಿಲ್ಲ, ಅವ್ರು ಕೇಳಿರ್ಬೋದು. ಡಾಕ್ಟರ್ಸ್ ಬರೋದಿಲ್ಲ, ಅಲ್ಲಿ ಹೋಗ್ತಾರೆ ಸರ್. ಆಮೇಲೆ ಮೆಡಿಕಲ್ ಮಾಫಿಯಾ ಆಗಿದೆ ಸರ್. ಯಾಕಂದ್ರೆ ಅಲ್ಲ, ಸರ್ಕಾರನ ನಡ್ಸಕ್ ಆಗಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಮೊನ್ನೆ ನಿಮ್ಮ ಸಚಿವರು ಎದುರೇ ಕೇಳಿದ್ರು ಸರ್, ನಿಮ್ಗೆ ಆಗಲ್ಲ ಅಂದ್ರೆ ನಮ್ಗೆ ಕೊಟ್ಬಿಟ್ರೆ ನಾವು ಮಾಡುತ್ತೇವೆ ಅಂತ. ಖಾಸಗಿ ಅವ್ರು ಏನು ಬೇಕಾದ ಕೇಳ್ಬೋದು, ಮಂತ್ರಿಯಾಗಿ ನಮಗೆ ಭಾಳ ಕಷ್ಟ. ಸ್ಟೈಲಲ್ಲಿ ಉತ್ತರ ಕೊಡ್ಲಿಕ್ಕೆ ನಮಗೆ ಆಗೋದಿಲ್ಲ. ಹಂಗೆ ಸುಮ್ಮನೆ ಇರಬೇಕಾಯ್ತು, ಏನೋ ನೋಡ್ಕೊಂಡು. ಯಾವ್ದು ಬೇಗ ಸ್ಟಾರ್ಟ್ ಜನಸಂಖ್ಯೆನೇ ಜಾಸ್ತಿ ಇದೆ, ಬರೋರು ಈಗ ಅದಕ್ಕೆ ಇದು 60 ಜನ ಎಕ್ಸ್ಟ್ರಾ ಕೇಳಿದ್ರೆ ಸ್ಟಾಪ್
ಅವ್ರು ಬಂದ ಮೇಲೆ ಅಲ್ಲಿವರೆಗೆ ಈಗಾಗಲೇ ಅವ್ರಿಗೆ ಅನುಮತಿ ಕೊಟ್ಟಿದ್ದೀವಿ. ನಿಮ್ದು ಏನೇನಿದೆ ಆ ಕಡೆ ರಸ್ತೆ ಹಾಕಿದ್ದೇನೆ ಈ ಕಡೆ ತಂದು ಹಾಕಿ ನಡೆಸ್ಲಿಕ್ಕೆ ಹೇಳಿದ್ವಿ. ಈಗಾಗಲೇ ಕಾರ್ಯಾರಂಭ ಆಗಿದೆ. ಇನ್ನು ಮಂತ್ರಿಗಳು ಬಂದ್ಮೇಲೆ ಅಧಿಕೃತ ಉದ್ಘಾಟನೆ ಮಾಡ್ತೀವಿ. ಸರ್, ಈಗ ಬೆಳಗಾವಿ ಸ್ವಲ್ಪ ಬೀಮ್ಸ್ ಹಾಸ್ಪಿಟಲ್ ಅಟ್ಲೀಸ್ಟ್ ಜಿಲ್ಲಾಧಿಕಾರಿ ಅಧೀನದಾಗ ಜಿಲ್ಲಾ ಪಂಚಾಯತ್ ಸಿಒರ ಅಧೀನದಾಗ ತುಂಬ ಯಾಕೆ ಯಾರು ಸಂಬಂಧ ಇಲ್ಲದವ್ರಿಗೆ ಬೇಕಾಬಿಟ್ಟು ಆಕ್ಚುಲಿ ವಿಶ್ವಾಸ ಅಂತ ಯಾರು ಅಂದ್ರೆ ಇಂಪ್ರೂವ್ ಆಗ್ತದೆ ಸರ್. ರೋಗಿಗಳಿಗೆ ಏನ್ ಬೇಕು ಅನ್ನೋದು ಗೊತ್ತಾಗಲ್ಲ ಸರ್. ಇವೇನು ಸಂಬಂಧಿತ ಕಾಲೇಜ್ಗಳು ಮಾಡ್ಕೊತ ಹೋಗ್ತಾ ಹೊರತಾಗಿ ಅವ್ರು ಪಬ್ಲಿಕ್ ಇಂಟ್ರೆಸ್ಟ್ ಸೆಲೆಕ್ಟ್ ಆಗ್ತಾರಲ್ಲ ಸರ್. ಒಂದು ಉದಾಹರಣೆ ಹೇಳ್ತೀನಿ. ಈಗೇನು ಮಲ್ಟಿ ಹಾಸ್ಪಿಟ್ಲ್ ಕಟ್ಟಿದಿರಲ್ಲ, ಅದ್ರ ಮೇಲೆ ಈಗ ಇರ್ತಕ್ಕಂಥ ನಿರ್ದೇಶಕರು ಡ್ರಿಲ್ನಿಂದ ಅದು AC ಹಾಕಿ ಹೋಗಿ ಇದು ಮಾಡಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಕಟ್ಟಡ ಹಾಳು ಮಾಡಿಬಿಟ್ಟಿದ್ದಾರೆ. ಈಗ ಸೋಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂದ್ರೆ ಇವ್ರು ಮಾಡ್ತಕ್ಕಂಥ ಒಂದೊಂದು ಎಡವಟ್ಟುಗಳು ಇಡೀ ಆ ವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ತಾ ಇದೆ. ಅದಕ್ಕೆ ಆ ಕಾರಣದಿಂದಾಗಿ ಒಬ್ರು ಹಿರಿಯ ಅಧಿಕಾರಿಗಳನ್ನ ಅದಕ್ಕೆ ಏನಾದ್ರು ನೇಮಕ ಮಾಡಿ ಸುಧಾರಣೆ ಮಾಡುವಂತ ಕೆಲಸ. ವಿಶ್ವಾಸದಿಂದ ಸರ್ ಈಗ ಇಬ್ಬರಲ್ಲಿ ಯಾರು ಅಂದ್ರೆ ಜಿಲ್ಲಾ ಆಸ್ಪತ್ರೆಗಳೆಲ್ಲ ಜಡ್ಪಿ ಸಿಒರ್ ಅಂತ ಇದ್ದಾರೆ ಸರ್. ಇದನ್ನು ನಾವು ತಾಲೂಕು ಹಾಸ್ಪಿಟಲ್ ಈಗೇನು ಉದ್ಘಾಟನೆ ಜೋರಾಗಿ ಚಾಲು ಆಗಿಬಿಟ್ಟಿದ್ದಾರೆ ಸರ್. ಅದು AC ಮುಗಿಸ್ಲಿಕ್ಕೆ ಒಟ್ಟು ಹಾಸ್ಪಿಟಲ್ ಎಲ್ಲ ಸುರ್ಲಿಕ್ಕೆ ಜಿಲ್ಲಾಧಿಕಾರಿಗಳ ಇದ್ರೊಳಗೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅಂದ್ರೆ ಒಬ್ಬ ಯಾರೇ ಆಗುತ್ತೆ ಸರ್. ಇಲ್ಲದೆ ಇದ್ರ ಹಾಸ್ಪಿಟಲ್ ಬರ್ತಕ್ಕಂಥ ಆಸ್ಪತ್ರೆ. ಮಾಧ್ಯಮ ಸಂಮಿತ್ರರು ನನ್ನ ಮೇಲೆ CEO ಮೇಲೆ ಅಷ್ಟು ನಂಬಿಕೆ ತೋರಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಸೋಯಾ ಬೆಳೆ ಏನಿದೆ ಸುಮಾರು 1,19,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿತ್ತು. ಅದರಲ್ಲಿ ಸುಮಾರು ಒಂದು 5 ರಿಂದ 10 ಹೆಕ್ಟೇರ್ ಪ್ರದೇಶ ಈ ಕಂಪ್ಲೀಟ್ ಕಾಯಿನೆ ಬಿಟ್ಟಿಲ್ಲ ಸರ್. ಕಿತ್ತೋಗಿತಾ ಇದ್ದಾರೆ ರೈತರು. ಸೊ ಅದಕ್ಕೆ ಪರಿಹಾರ ಏನ್ ಸರ್? ಮತ್ತೆ ಕಳಪೆ ಬೀಜ ಕೊಟ್ಟವ್ರಿಗೆ ಬೀಜ ಇರ್ಬೇಕಲ್ಲ ಅದರಿಂದ ಆಗಿದೆ. ಯಾರ್ಯಾರು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಸೋಯಾ ಬಂದಿದೆ. ಈಗ ನಾವು ಒಂದು ಸ್ಪೆಷಲ್ ರಿಪೋರ್ಟ್ ಕಳಿಸ್ತಾ ಇದೀವಿ. ಅವ್ರಿಗೂ ಪರಿಹಾರ ಕೊಡ್ಲಿಕ್ಕೆ ನಾವು ಬೀಜ ನಕಲಿ ಬೀಜ ನಕಲಿ ಇಲ್ಲ. ಅದಕ್ಕೆ ಒಂದು ಹುಳು ಬಂದಿದೆ, ಒಂದು ಡಿಸೀಸ್ ಬಂದಿದೆ. ಅದು ಮುಂಚಿತವಾಗಿ ಅದಕ್ಕೆ ಸ್ಪ್ರೇ ಎಲ್ಲ ಕೊಡಲಿಕ್ಕೆ JD ಅಗ್ರಿಕಲ್ಚರ್ ಅವರು ಎಲ್ಲ ಕಡೆ IEC ಮಾಡಿದ್ದಾರೆ. ಯಾರ್ಯಾರು ಅದನ್ನು ಫಾಲೋ ಮಾಡಲಿಲ್ಲ ಪಾಪ ಅವ್ರಿಗೆ ತೊಂದರೆ ಆಗಿದೆ. ಆದರೂ ಸರ್ಕಾರಕ್ಕೆ ನಾವು ಒಂದು ರಿಪೋರ್ಟ್ ಕಳಿಸ್ತಾ ಇದ್ದೀವಿ. ನೀರಾವರಿ ಇಲಾಖೆ ನಿಮ್ಮ ಸರ್ಕಾರಿ ಸ್ಥಳ ನಿಮ್ಮ ಸರ್ಕಾರ ಅದು ತೋರ್ತಾ ಇತ್ತು. ಅವೆಲ್ಲ ಯೋಜನೆಗಳು ಹಾಗೆ ತೆಗೆದುಕೊಂಡಿದ್ದಾವೆ, ವರ್ಕ್ ಆಗ್ತಾ ಇಲ್ಲ. ಇಲಾಖೆ ಈ ನಿಟ್ಟಿನಲ್ಲಿ DK ಶಿವಕುಮಾರ್ ಎಲ್ಲಿ ಮಂತ್ರ ಯೋಜನೆ ತೋರಿಸ್ತಾ ಇದ್ದಾರೆ. ಯಾವ್ದು ಪರ್ಟಿಕ್ಯುಲರ್ ಯಾವ್ದು ಗಟ್ಟಿ ಬಲ್ಲಿ ಕೆಂಪೋಳಗಿರ್ಬೋದು ಸರ್, ವೆಂಕಟೇಶ್ವರ, ಗೊಡ್ತಿ ಮಲ್ಕಿ, ಬಸವೇಶ್ವರ ನೀರಾವರಿ. ಗೊಡ್ಚಿನ ಮಲಕಿ ಆಲ್ರೆಡಿ ಆಗಿದೆ. ಪ್ರೋಗ್ರೆಸ್ ಇದೆ ಗೊಡ್ಚಿನ ಮಲಕಿ, ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ನಾವು ರೆಗ್ಯುಲರ್ ನೋಡ್ತೀವಿ ಅದನ್ನ. ಕೆಂಪೋಳಂತಿ ಆಲ್ಮೋಸ್ಟ್ 90% ಮುಗಿದಿದ್ದಾರೆ. ಇನ್ನೊಂದು ಸ್ವಲ್ಪ ಇದ್ದಾರೆ. ಒಂದು ಪ್ರಾಜೆಕ್ಟ್ 10 ವರ್ಷ 15 ವರ್ಷ ಹೋದ್ರೆ ಎಲ್ಲ ಹಂಗಾಗ್ಯಾರ. ಯಾವ ಎಲ್ಲ ಲೇಟಾಗಿ ಹೇಳಿಲ್ಲ. 13ರಾಗಿ ನಮ್ಮ ಈಗ ಕುರಿತ ಅಂತ ಹೇಳಿದಲ್ಲ. 13ರಾಗ ಸಿದ್ದರಾಮಯ್ಯ ಕಾಲದ್ದು ಈಗ ನಾವು ಉದ್ಘಾಟನೆ ಮಾಡಬೇಕು. ನೋಡೋಣ, ನೀವು ಹೇಳ್ದಂಗೆ ಒಂದ್ಸಾರಿ ನೋಡೋಣ ಮೀಟಿಂಗ್ ಮಾಡಿ. ಅವ್ರನ್ನ ಮಾಡಿಲ್ಲ ನಾವು ನೀರಾವರಿ. ಈಗಾಗಲೇ ಮೊನ್ನೆ ನಾವು ಹೇಳಿದಿಲ್ಲ KDPಯಲ್ಲಿ ಎಲ್ಲ ಮಾಡಬೇಕಾಗಲ್ಲ. ಮೊನ್ನೆ ಒಂದು ಯಾವುದೋ ಒಂದು 2 ಇಲಾಖೆ ಮಾಡ್ತೀವಿ. ಈ ಸರ್ ಲಾಸ್ಟ್ ಬಜೆಟ್ ನಿಮ್ಮ ಕ್ಷೇತ್ರಕ್ಕೆ 62 ಕೋಟಿ ರೂಪಾಯಿ ಯೋಜನೆ ಘೋಷಣೆ ಆಗಿತ್ತು ಸರ್. ಮಾರ್ಕಂಡೇಯ ಏತ ನೀರಾವರಿ ಯೋಜನೆ ಅನುಮೋದನೆ ಸಿಕ್ಕಿ ವರ್ಕ್ ನಡೀತದಲ್ಲ. ವರ್ಕ್ ಚೆನ್ನಾಗಿಲ್ಲ ಸರ್. ನಡೀತದಲ್ಲ. ಮೊನ್ನೆ ಹೋಗಿದ್ದಿಲ್ಲ ಮಾರ್ಕಂಡೆಯಲ್ಲಿ ನೋಡ್ಬೋದು. ಒಂದು 15 ದಿವಸದಿಂದ ಹೋಗಿದ್ದೇವೆ. ಇದು ಚಿಕ್ಕೋಡಿ ಸಲಗ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆ ಹಂಗೈತೆ. ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆ ಇದೆ. ಕಾಗವಾಡದಲ್ಲಿ ಒಂದು ರಾಜಕಾಗಿಯಾರ್ದು ಒಂದು ಸಮಸ್ಯೆ ಇದೆ. ಚನ್ನಬಸವೇಶ್ವರ ಏತ ನೀರಾವರಿ ದುಡ್ಡ ಬಂದಿಲ್ಲ ಸರ್. ಚನ್ನಬಸವೇಶ್ವರ ಏತ ನೀರಾವರಿ ಯೋಜನೆ ಬೊಮ್ಮಾಯಿ ಇದ್ದಾಗ ಅಂದ್ರೆ ಹೇಳ್ತಾರೆ ಸರ್. ಬಂದೇ ದುಡ್ಡ ಬಂದಿಲ್ಲ. ಆಫೀಸ್ಗಳು ಬಂದ್ರೆ ಹಂಗೆ ಹೇಳ್ತಾರ ಅವ್ರೆ. ದುಡ್ಡು ಬರ್ಲಿಕ್ಕೆ ನಾವು ಕಾಂಟ್ರಾಕ್ಟರ್ಗಳ ಬರುವಾರಂತ. ಅದಕ್ಕೆ ಮಾಡಿದಾಗ ನೀವು ಎಲ್ಲ ಶಾಸಕರು ಕರ್ಕೊಂಡು DK ಶಿವಕುಮಾರ್ ಬೇಕು. ಅಂತಿಮ ಪರಿಹಾರ ನೀವೇ. ಅದಕ್ಕೆ ನೀವೇನು ಎಲ್ಲ ಆಯ್ತ್ರಿ. ಸರಿ, ಎಲ್ಲಾ ಸಮಸ್ಯೆ ಆಯ್ತು. ನಮ್ ಸಮಸ್ಯೆ ಪರಿಹಾರ ಯಾವಾಗ? ಪತ್ರಿಕಾ ಭವನದ ಈಗ ನಿನ್ನೆ ರಾಜಣ್ಣ ಅವ್ರನ್ನ ಅಲ್ಮಿನೇಟ್ ಆಗಿ ತೆಗೆದು ಸತ್ತ ಹೇಳಿ ತಪ್ಪಾಯ್ತಾ ಅಂತ ಏನ್ ಹೇಳಿದ್ರು?
ಅದು ಬೇಡ, ರಾಜಕೀಯ ಇರಲಿಲ್ಲ, ಒಳ್ಳೆ ಡೆವಲಪ್ಮೆಂಟ್ ಅಷ್ಟೇ. ಅಂದ್ರೆ ಎಲ್ಲ ಸಮುದಾಯ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಮಾನಿಟರ್ ಮಾಡ್ತಾರೆ, ಏನೋ ಡಿಸೈನ್ ಮಾಡಬೇಕು ಬಂದ್ರೆ ಸರ್. ಅದನ್ನು 10 ಕೋಟಿ ಏನೋ ಪ್ಲಾನ್ ಮಾಡಿದ್ರು ಸರ್. ಅದನ್ನ ಎಲ್ಲಿಗೆ ಯಾವಾಗ ಇದನ್ನ ಮಾಡ್ತಾರೆ? ದುಡ್ಡು ಕೊಡ್ಲಿಕ್ಕೆ ನಾವು ರೆಡಿ ಇದೀವಿ, ಬರಬೇಕಲ್ಲ ಫೈಲ್ ನಮ್ಮ ಕಡೆ. ಅದೇ ಸರ್, ಅದು ಫೈಲ್ ಎಲ್ಲೆಲ್ಲಿ ಅಡ್ಕಾಸತ್ತಿತ್ತು ನಮಗೆ ಗೊತ್ತಾಗೋದಿಲ್ಲ. ಪ್ರೆಸ್ ಕಾನ್ಫರೆನ್ಸ್ ಆದ ನಂತರ ತಮ್ಮ ಜೊತೆ ಕೂತ್ಕೊಂಡು ಫೈನಲ್ ಮಾಡಿ. ಇದನ್ನು ಸಿಎಂ ಲಿಸ್ಟ್ ಆಗಿ ಸೇರಿಸ್ಬಿಟ್ರೆ ಎಸ್ ಎಸ್ ಇದನ್ನು ಒಂದು ಅದನ್ನ ಲಘು ಪೂಜೆ ಮಾಡಿದ ಅಡಿಗಲ್ಲಿ ಸಿಎಂ ಕಡೆ ಮಾಡ್ತಾನೆ. ಅಂದ್ರೆ ಈಗ ಡಿಸೈಡೆಡ್ ಅಂತ ಅರ್ಥ. ಸರ್ ನಾಗಮೋಹನ್ ದಾಸ್ ವರದಿಯಲ್ಲಿ ಚಲುವಾದಿ ಮತ್ತು ಹೊಲೆ ಅದು ಬೇಡ, ಈಗ ಬೇಡ, ಅದಕ್ಕೆ ಡೆವಲಪ್ಮೆಂಟ್ ಅಷ್ಟೇ ಅದಕ್ಕೆ ಡೆವಲಪ್ಮೆಂಟ್. ಸರ್ ತಾವೇನು ರಸ್ತೆಗಳನ್ನ ತಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದೀರಿ, ಅದನ್ನ ಯಾವ ಶಾಸಕರಿಗೆ ತಾರತಮ್ಯ ಮಾಡಿಲ್ಲ ಅಂತ ನಾವು ಅನ್ಕೊಂಡಿದೀನಿ. ಆದ್ರೆ ಅಧಿವೇಶನ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳು ಪ್ರಸ್ತಾಪ ಆಗುದು ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮ ಗಮನಕ್ಕೆ ಬಂದಿದೆ. ಶಶಿಕಲಾ ಜೊಲ್ಲೆ ಅವರು ಅದು ಬ್ರಿಡ್ಜ್ ಇರೋದು, ಬ್ರಿಡ್ಜ್ ಆಗಿದೆ, ಅದಕ್ಕೆ ಅಪ್ರೋಚ್ ರೋಡಿಲ್ಲ. ಅವರು ಕೇಳೋದು ಕರೆಕ್ಟ್. ಯಾಕೆ ಬ್ರಿಡ್ಜ್ ಕಟ್ಟಿರಿ, ಆ ಕಡೆ ರಸ್ತೆ ಈ ಕಡೆ ರಸ್ತೆ ಮಾಡ್ತಾವ್ರು ಅದನ್ನ. ಅಲ್ಲ ಪ್ರಶ್ನೆ ಅದನ್ನ ಹೇಳಿ, ಅದೇ ಪ್ರಶ್ನೆ ಎಲ್ಲರೂ ಕೇಳಕ್ಕೆ ನಮ್ಮವ್ರಿಗೆ ಕೇಳ್ತಾರೆ, ಕೇಳಬಹುದು ಅಂತೇನಿಲ್ಲ. ನಮ್ಮ ಪಕ್ಷದವರಾಗಿ ನಮ್ಮನ್ನ ಕೇಳ್ತಾರೆ, ಮತ್ತು ಅವ್ರು ವಿರೋಧ ಪಕ್ಷದವರು ಅದಕ್ಕೆ ಅಪ್ರೋಚ್ ರೋಡ್ ಮಾಡಿಲ್ಲ. ಅದಕ್ಕೆ 10 ಕೋಟಿ ರೂಪಾಯಿ ಆಯ್ತು ಅಂತ ಹೇಳಿದೆ ನಾವು. ಅಪ್ರಾಗ್ ಬಿದ್ದಿದ್ರೆ ಅಲ್ಲಿ ಮಾಡ್ತೀವಿ, ಇಲ್ಲ ನಾವು ನಮ್ಮ ರೆಗ್ಯುಲರ್ ಬಿಡೋಗಿ ಮಾಡ್ಕೊಂಡು ಹೇಳಿದ್ರು. ಅದೇನ 10 ಕೋಟಿ ರೂಪಾಯಿ ಕೆಲಸ. ಬ್ರಿಡ್ಜ್ ಆಗಿದೆ 30 ಕೋಟಿ ರೂಪಾಯಿದು. ಈ 10 ಕೋಟಿ ರೂಪಾಯಿ ಸಂಬಂಧ ಯೂಸ್ ಆಗ್ತಾ ಇಲ್ಲ. ಬೆಳಗಾವಿ ನಗರದಲ್ಲಿ ಕೂಡ ಸಾಕಷ್ಟು ಗುಂಡಿಗಳೇ ಅದನ್ನ ಮಹಾನಗರ ಪಾಲಿಕೆಗೆ ಗುಂಡಿ ಮುಚ್ಚಕ್ಕೂ ದುಡ್ಡಿಲ್ಲ ಅಂತ ಹೇಳಿ. ಸರ್ ಈಗ ಸರ್ ಒಂದ್ ನಿಮಿಷ ಸರ್, ಈಗ ಲಾಸ್ಟ್ ಈಗ ಗುಂಡಿ ಮುಚ್ಚೋದು ಆಯ್ತು ಬೆಳಗಾವಿ ಜಿಲ್ಲಾ ಯೋಜನೆ ಬಗ್ಗೆ. ಈಗ ಅದು ಡಿಸೆಂಬರ್ ಒಳಗೆ ಆಗಲಿಲ್ಲ ಅಂತಂದ್ರೆ ಇಲ್ಲಿ 2-3 ವರ್ಷ ಆಗುದಿಲ್ಲ. ಯಾಕಂದ್ರೆ ಇಲೆಕ್ಷನ್ ರಿಲೀಸ್ ಗಣತಿ ಜನಗಣತಿ ಸಲುವಾಗಿ ಈಗ ಅದು ಒತ್ತಾಯ ನಾವ್ ಹೇಳಲ್ಲ, ಆಗ್ತದೆ ಅಂತ ಅಷ್ಟೇ ಹೇಳೋರು. ಆಗುತ್ತೆ, ಅದು ಯಾವಾಗ ಅಂತ ಹೇಳೋದಿಲ್ಲ, ಆಗುತ್ತೆ. ಅದು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಡಿಸೆಂಬರ್ ಒಳಗೆ ಆಗದಿದ್ರೆ ಮುಂದೆ ಆಗಂಗಿಲ್ಲ ಅಂತ ಹೇಳಿ ಈ ರೀತಿ ಹಿಂದಿನ 20 ವರ್ಷದಿಂದ ನಾವು ಕೇಳ್ತಾನೆ ಇದ್ದೀವಿ. ಪೇಪರ್ ಕಟ್ಟಿಂಗ್ ನಮ್ಮ ಕಡೆ ಎಷ್ಟು ಮಂದಿ ಹೇಳಾರ, ಎಷ್ಟು ಮಂದಿ ಆಗಿದೆ, ಎಲ್ಲ ಯಾವಾಗ ಸರಿಗ ಸರ್, ನಿಮ್ಮ ಅದ ನೀವು ಲೋಕೋಪಯೋಗಿ ಸಚಿವ ಆದ್ಕೂಲೆ ಈ ನಮ್ಮ ಯಾವುದು ಗೋವಾ ರೋಡ್ ಐತ್ರಲ್ಲ ಸರ್, ಹೊಸ ರೋಡ್ ಮಾಡಿದ್ರು ಸರ್. ಇನ್ನೂ ಉದ್ಘಾಟನೆ ಆಗಿಲ್ಲ ಆ ರೋಡ್, ಆಲ್ರೆಡಿ ತೆಗೆದುಕೊಂಡಿದ್ದಾರೆ. ಮಳೆ ಜಾಸ್ತಿ ಆಗೋದಕ್ಕೆ ಮಾಡ್ಲಿಕ್ಕೆ ಅವ್ರ ಜವಾಬ್ದಾರಿ ಅವರು ಯಾರೋ ರಿಪೇರ್ ಮಾಡ್ಕೊಂಡು ಅವ್ರ ಜವಾಬ್ದಾರಿ ಮಾಡ್ತಾರೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಕೈಗಾರಿಕೆಗಳು ಈಗ ಈಗಾಗಲೇ ಹೈಕೋರ್ಟ್ ಆರ್ಡರ್ ಮಾಡಿದೆ, ಅವರಿಗೆ ಗ್ರಾಮ ಪಂಚಾಯತಿಗೆ ತೆರಿಗೆಯನ್ನು ಕಟ್ಟಬಾರ್ದು ಅಂತ ಆದೇಶ ಮಾಡಿದೆ. ಹೀಗಾದ್ರೆ ಸರ್, ಇನ್ನೂ ಕೆಲವೊಂದು ಕೈಗಾರಿಕಾ ವಲಯಗಳು ಗ್ರಾಮ ಪಂಚಾಯತಿಗೆ ತೆರಿಗೆಯನ್ನ ಇದನ್ನ ಮಾಡ್ತಾ ಇಲ್ಲ, ಕಟ್ತಾ ಇಲ್ಲ. ಯಾರು ಹೇಳಿದ್ರಿ ಆದೇಶ ಸರ್ ಹೈಕೋರ್ಟ್ ಒಂದು ಸ್ಟೇ ಮಾಡಿದೆ ಸರ್, ಗೌರ್ಮೆಂಟ್ ಅದರಲ್ಲಿ ಆರ್ಡರ್ ಆಗಿದೆ ಸರ್. ಅದಕ್ಕೋಸ್ಕರ ಈಗಾಗಲೇ ಇರುವಂತ ಕೈಗಾರಿಕೆಗಳು ಗ್ರಾಮ ಪಂಚಾಯತಿಗೆ ತೆರಿಗೆ ವಂಚನೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಅದ್ರ ಕಡೆ ತಾವು ಯಾವ ರೀತಿ ಎಲ್ಲ ದುಡ್ಡು ಕಟ್ಟದೇ ಇದ್ರೆ ಡೆವಲಪ್ ಆಗೋಲ್ಲ, ಕಟ್ಟಲೇಬೇಕು. ಸರ್, ಈಗ ಫ್ಲೈಓವರ್ದು ಬೆಳಗಾವಿ ಸಿಟಿ ಫ್ಲೈಓವರ್ದು ಎಲ್ಲಿಂದ ಎಲ್ಲಿ ಆಗ್ತದೆ ಏನು ಅಂತ ಪ್ಲಾನ್ ಏನಾದ್ರು ರೆಡಿ ಫೈನಲ್ ಆಗಿದೆ? DC ಅವ್ರು ನಿಮ್ ಕರೆದು ಮೀಟಿಂಗ್ ಮಾಡ್ತಾರೆ, ಅವ್ರ ನೇತೃತ್ವದಲ್ಲಿ ಫೈನಲ್. 2ನೇ ಗೇಟ್ಗೆ ಫ್ಲೈಓವರ್ಗೆ ಜನರಿಂದ ತಕರಾರು ಭಾಳ ಬರ್ತಾ ಇದೆ ಅಂತೇನು? 2nd ಗೇಟ್ ಅಥವಾ 3rd ಗೇಟ್ ಫ್ಲೈಓವರ್ಗೆ ತಕರಾರು, ಜನ ತಕರಾರು ಮಾಡ್ತಿದ್ದಾರೆ. ಅದನ್ನು ಸಾಲ್ವ್ ಮಾಡಿ. ನಾವು ಇದರಲ್ಲಿ ಮೇಜರ್ ಅಕ್ವಿಷನ್ ಇಲ್ವೇ ಇಲ್ಲ, ಅದನ್ನ ನೋಡೇ ಗಮನದಲ್ಲಿ ಇಟ್ಟೇ ಮಾಡಿದೀವಿ. ಅಕ್ವಿಷನ್ ಇಲ್ಲ, ಅಕ್ವಿಷನ್ ಆದ್ರೆ ಮತ್ತೆ ಕೋರ್ಟ್ ಕಚೇರಿ ಆಗ ನಮ್ಮ ಪ್ರೊಜೆಕ್ಟ್ ಆಗೋಲ್ಲ. ಮೊದಲು 9 ಕಡಿಮೆ ಮಾಡಿದ್ವಿ, ಅದ್ರ ಅಕ್ವಿಷನ್ ಇಲ್ಲವೇ ಇಲ್ಲ. DM ಸಾಹೇಬ್ರು ಫ್ಲೈಓವರ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದರಲ್ಲಿ ಯಾವುದೇ ಅಕ್ವಿಸಿಷನ್ ಇಲ್ಲ. ಸೊ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಮಟ್ಟದ 4 ಕಿಲೋಮೀಟರ್ ಫ್ಲೈಓವರ್ ಅಲ್ಲಿ ಯಾವುದೇ ಅಕ್ವಿಸಿಷನ್ ಇಲ್ಲದೆ ಮಾಡ್ತಾ ಇದ್ದಾರೆ. ಮತ್ತೆ 3rd ಗೇಟ್ ಇದೇನಿದೆ, ಇದು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ಫ್ಲೈಓವರ್ಸ್ ಆಗಿದ್ದಾವೆ. ಅದನ್ನು ಅವರು ನಮಗೆ ಬಂದು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದಾರೆ ಸರ್. ಅಲ್ಲಿ ಸ್ಥಳಕ್ಕೆ ಹೋಗಿ ನಾನು ನಿರ್ಧಾರ ಮಾಡಿಬಿಟ್ಟು ಅವರಿಗೆ ಪತ್ರ. ಅಲ್ಲಿ 2nd ಗೇಟ್ ಮಾಡೋದ್ರಿಂದ ಸ್ಕೂಲ್ಗಳಿಗೆ ತ್ರಾಸಾಗುತ್ತೆ, ಏನೋ ಓಡಾಡ ಜಾಗನೇ ಇರಂಗಿಲ್ಲ ಅಂತ ಹೇಳಿ. ಸೊ 2 ಆಪ್ಷನ್ಸ್ ಇದಾವೆ, ಓವರ್ ಹೆಡ್, ಅಂಡರ್ ಗ್ರೌಂಡ್ ಅಥವಾ ಫ್ಲೈಓವರ್ ಮಾಡಲೇಬಾರ್ದು ಅಂತ ಹೇಳಿ. 3 ಆಪ್ಷನ್ ಅಲ್ಲಿ ಒಂದು ತೀರ್ಮಾನ ನಾನು ಅಲ್ಲಿ ಹೋಗ್ತೇವೆ. ಮೀಟಿಂಗ್ ಮಾಡ್ತೀರಾ? ಮೀಟಿಂಗ್ ಮಾಡ್ತೀರಾ? ಫಿಸಿಕಲಿ ಅಲ್ಲಿ ಬಂದು ನೋಡ್ತೀವಿ. ಮರಾಠ ಮಂದಿರ ಹತ್ರ ಫ್ಲೈಓವರ್ ಆಗಿದೆ, ಇನ್ನೂ ಮುಟ್ಟು ಕರೆಂಟ್ ಇಲ್ಲ, ಲೈಟ್ ಇಲ್ಲ. ನಮ್ಮ ಬೆಳಗಾವಿ ಜನರದ್ದು ಬಹಳ ವರ್ಷಗಳ ಕನಸು ಅದು, ಮೇಲ್ಸೇತುವೆ ಆಗಬೇಕು. ಫ್ಲೈಓವರ್ ನಿಮ್ದು ಬಂದಿದ್ದಿಲ್ಲ, ಅದ್ರ ಸಂಬಂಧ ನಾವು ಇಲಾಖೆ ಸಲ ದುಡ್ಡು ತೋದಿದ್ದೀವಿ, ಬಜೆಟ್ನಾಗ ಘೋಷಣೆ ಮಾಡಿದ್ದಾರೆ. ಇದ್ರಿಗೋಸ್ಕರ ತೋದಿ ಬೇರೆಯವ್ರಿಗೆ ಅನುಕೂಲ ಆಯ್ತು. ಅದು ಫಸ್ಟ್ ಟೈಮ್ ನಮಗೆ 10 ವರ್ಷ ನಂತರ ರಸ್ತೆಗೆ ನಾವು ದುಡ್ಡು ಕೊಟ್ಟಿದ್ದೀವಿ ಸರ್ಕಾರ. ಅದರಲ್ಲಿ 200 ಕೋಟಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇನ್ನು ಬೇರೆ ದುಡ್ಡನ್ನ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲ, ಅದು ಚರ್ಚೆ ಅಂತಲ್ಲಿ ಅದು ಇದ್ರೆ ಅದನ್ನ 2 ಪಾರ್ಟಿಗೆ ಇಟ್ಕೊಂಡಿದ್ದೀವಿ. ಮುಂದಿನ ಪಾರ್ಟ್
ಡೆವಲಪ್ಮೆಂಟ್ ಇಶ್ಯೂದಲ್ಲಿ ಯಾಕೆ ನಿಮ್ಮ ವಿರೋಧ ಮಾಡ್ತಾರೆ? ನೀ ಯಾರು ಮಾಡ್ಯಾರ ಅವ್ರನ್ನ ಕೇಳ್ಬೇಕು. ಈಗ ನಮ್ದು ಫಸ್ಟ್ ಪಾರ್ಟು, ಅವ್ರು ಕೊಟ್ಟರೆ ಎರಡನೇ ಪಾರ್ಟ್. ಸರ್, ನಗರಲ್ಲಿ ರಸ್ತೆ ಸುಧಾರಣೆ ನಿಮ್ಮ ಇಲಾಖೆಯಿಂದ ಏನಾದ್ರು ದುಡ್ಡು ಕೊಡ್ತಾರೆ ವಿಶೇಷ ಅನುದಾನ? ಇಲ್ಲ, ನಮ್ಮದು ನಗರಸಭೆ ವ್ಯಾಪ್ತಿಯಲ್ಲಿ ನಾವು ಕೊಡೋಲ್ಲ. ನಮ್ಮ ಇದ್ರೆ ಮಾತ್ರ ನಾವು ಮಾಡ್ತೀವಿ. ಬಿಟ್ಟಿದ್ದು ತುಂಬುವಂಥದ್ದು ಆಗ್ತಾ ಇಲ್ಲ. ಈಗ ಏನು ಮಾಡ್ಲಿಕ್ಕೆ ಮಳೆಗಾಲ ನಿಲ್ಲುವವರೆಗೆ ಏನು ಮಾಡ್ಲಿಕ್ಕೆ ದುಡ್ಡ ಇಲ್ಲ ಅಂತ ಹೇಳ್ತಾರಲ್ಲ ಸರ್. ಶಾಸಕರು ಗೆದ್ದಿದಾರ, ಕ್ಷೇತ್ರ ಜನ ಅವ್ರಿಗೆ ನಮ್ಗ ಬೈತಾ ಇದ್ದಾರೆ. ಒಂದು ಅನುದಾನ ಕೊಡ್ಲಿಲ್ಲ, ಒಂದು ರಸ್ತೆ ಗುಂಡಿನ ಮುಚ್ಚಾಗಲಿಲ್ಲ. ಯಾವ ತರ ಒಂದ್ಸಲ MLA ಆದ್ಮ್ಯಾಗ ಅದೆಲ್ಲ ಅದ್ರ ಜೊತೆ ಬರ್ತೀವಿ. ಸರ್, ಈಗ ಗಣೇಶ್ ಫೆಸ್ಟಿವಲ್ ಸರ್ ಏನು ಬೇಕಾದ್ ಮಾಡ್ರು ಭಯ ಕ್ಲಿಯರ್ ಆಗೇ ಬರ್ಬೇಕು. ನೀವು MLA ಯಾರು ತಪ್ಪಾದ್ರೆ ನೀವು ರೆಡಿ ಆಗ್ಬೇಕು ಅದಕ್ಕೆ. ಸರ್, ಈಗ ಗಣೇಶ ಹಬ್ಬ ಸರ್, ಗಣೇಶ ಹಬ್ಬ ಮಹಾರಾಷ್ಟ್ರ ಬಿಟ್ಟರೆ ಬೆಳಗಾವಿಯಲ್ಲೇ ಭಾಳ ಅದ್ದೂರಿಯಾಗಿ ಮಾಡ್ತಾರೆ ಸರ್. ಗಣೇಶ ಹಬ್ಬ ಮಹಾರಾಷ್ಟ್ರ ಬಿಟ್ಟರೆ ಬೆಳಗಾವಿಯಲ್ಲಿ ಭಾಳ ಅದ್ದೂರಿಯಾಗಿ ಮಾಡ್ತಾರೆ. ಲಕ್ಷಾಂತರ ಜನ ಬರ್ತಾರೆ. ನಿಮ್ಮ ಇಲಾಖೆಯಿಂದ ಕನಿಷ್ಠ ರಸ್ತೆ ದುರಸ್ತಿಗೆ ಅಂತ ಒಂದು ಪ್ಯಾಕೇಜ್ ಏನಾದರೂ ಸ್ಪೆಷಲ್ ಫಂಡ್ ಮೇಡಮ್ ಅವ್ರನ್ನ ಕೇಳಿದ್ರೆ ನಮ್ಮ ಶುಭ ಕರಿತೀನಿ. ಏನು ತೆಗೆದು ಮುಚ್ಚಕ್ಕೆ ದುಡ್ಡಿಲ್ಲ ಅಂತೇಳಿ ಈಗ ಏನೇನು ಯಾಕಂದ್ರೆ ಈಗ ರಿಪೇರಿ ಸ್ಟಾರ್ಟ್ ಆಗ್ಬೇಕು. ಅದು ಏನು ಆಗ್ತಾ ಇಲ್ಲ, ಆಗ್ತಾ ಇಲ್ಲ. ಕರಿಪಾಯ ಒಳಗಡೆ ಎಲ್ಲ ಮೇಡಮ್ ಏನು ಸರ್, ಎಲ್ಲಗೆ ಮತ್ತೆ ಅವ್ರು LNT-ದವ್ರಂತೂ ಎಲ್ಲಿ ಸರ್ವಿಸ್ ರೋಡ್, ನ್ಯಾಷನಲ್ ಹೈವೇ ಬಾಜು ಸರ್ವಿಸ್ ರೋಡ್ ಅಂತೂ ಕಂಪ್ಲೀಟ್ ಆಗಿ ಹಾಳಾಗೋಗ್ತಿದೆ. ಸರ್, ಇನ್ನೊಂದು ಸರ್ ವಿಚಾರ, ಎಲ್ಲ ಟೀಕೆನೇ ಮಾಡ್ತಿರ್ತೀವಿ, ಆದರೆ ಗಾಂಜಾ ಮಟಕ ಮತ್ತೆ ಜೂಜಾಟ ಫುಲ್ ಡೈಲಿ ಫುಲ್ ಸರ್ ಭಾರಿ ಒಳ್ಳೆ ದಿನ 3-4 ಕೇಸ್ ರಿಜಿಸ್ಟರ್ ಆಗ್ತಾ ಇದಾವೆ. ಒಳ್ಳೆ ಕಾರ್ಯ. ಬೆಳಗಾವಿಯಲ್ಲಿ ಅಧಿವೇಶನ ಬಂದಾಗ ಹೊಸ ರೋಡ್ ಆಗ್ತಾ ಇದ್ದಾವೆ. ಪ್ರತಿ ವರ್ಷ ಹೊಸ ರೋಡ್ ಆಗ್ತಾ ಇದೆ. ಒಂದು ವರ್ಷನೂ ಉಳಿತಾ ಇಲ್ಲ. ಒಂದು ಮಳೆಗಾಲನೂ ಆಗುದಿಲ್ಲ ಒಂದು ರೋಡ್. ಹೊಸ ರಸ್ತೆ ರಿಪೇರ್ ಅಷ್ಟೇ ಮಾಡ್ತಾರೆ. ಹೊಸ ರಸ್ತೆ ಹೆಲ್ಪ್ ಮಾಡ್ತಾರೆ. ಬಹುತೇಕ ಕೆಲವೊಂದು ಮೇನ್ ರೋಡ್ ಎಲ್ಲ ಸಿಮೆಂಟ್ ಹಾಕ್ತಾರೆ. ಮಾಡಿದ ರಸ್ತೆ ಒಂದು ವರ್ಷನೂ ಬರೋದಿಲ್ಲ, ಒಂದು ಮಳೆಗಾಲನೂ ಆಗುದಿಲ್ಲ. ನಾವು ವಿಶೇಷವಾಗಿ ಫುಲ್ ರಸ್ತೆ ಎಲ್ಲಿ ಮಾಡಿಲ್ಲ, ಟೆಂಪರರಿ ಪ್ಯಾಚಪ್ ಮಾಡೋ ಅಷ್ಟೇ ಮಾಡ್ತೀವಿ. ಫುಲ್ ಎಲ್ಲಿ ಮಾಡಿಲ್ಲ. ಅಡ್ಮಿಷನ್ ಆಗಿದೆ ಅಂತ ಹೇಳಿದ್ರು ಸರ್, ಯಾವ ಸ್ಟೇಟಸ್ ಇದೆ? ಕಿತ್ತೂರು ರೈಲ್ವೆ 1200 acres ನಾವು ಅಕ್ವಿಸಿಷನ್ ಮಾಡಿ ಮುಗಿಸಿದ್ವಿ ಸರ್. ಈಗ ದುಡ್ಡು ಬಿಡುಗಡೆ ಮಾಡಲಿಕ್ಕಿದೆ ಸರ್. ಫಸ್ಟ್ ಹಂತದಲ್ಲಿ 400 crores ಬಿಡುಗಡೆ ಮಾಡ್ತಾರೆ ಸರ್. ಇನ್ನೊಂದು ತಿಂಗಳ ಒಳಗಡೆ ಬಿಡುಗಡೆ ಮಾಡಿದ ತಕ್ಷಣ ರೈಲ್ವೆ ಅವರು ಟೆಂಡರ್ ಮಾಡಿದ್ದಾರೆ ಸರ್. ಲ್ಯಾಂಡ್ ಅಕ್ವಿಸಿಷನ್ ಪೂರ್ತಿ ಆಗಿದೆ ಅಲ್ಲಿ. ಲ್ಯಾಂಡ್ ಅಕ್ವಿಸಿಷನ್ ಮುಗಿಸಿದ್ವಿ. 1200 acres ಲ್ಯಾಂಡ್ ಅಕ್ವಿಸಿಷನ್ ಕಂಪ್ಲೀಟೆಡ್ ಇನ್ 5 months. 100% ಅಲ್ಲಿ ಸರ್, ಅಲ್ಲಿ ಧಾರವಾಡ ಕಡೆ ಉಳಿದಿದೆ ಅಂತ ಹೇಳಿದ್ರಲ್ಲ. ಜಿಲ್ಲೆ ಧಾರವಾಡ ಜಿಲ್ಲೆನಲ್ಲಿ ಅದಿಲ್ಲ, ಅದು ಅದಾದ್ರೆ ಬೆಳಗಾವಿ ಜಿಲ್ಲೆನಲ್ಲಿ ಒಟ್ಟು ಸೇರಿ 1200 ಎಕರೆಗಳು ಅಕ್ವಿಸಿಷನ್ ಅನ್ನು ನಾವು 100% ಎಷ್ಟು ರಿಕ್ವೈರ್ಡ್ ಇದೆ ಅಷ್ಟು ಮುಗಿಸಿದ್ವಿ. ಕಾಂಪನ್ಸೇಷನ್ ಮೊದಲನೇ ಹಂತದಲ್ಲಿ 400 crores ಕೇಳಿದ್ವಿ. ಇನ್ನೊಂದು ತಿಂಗಳ ಒಳಗಡೆ ಬರುತ್ತೆ. ನಾವು ರಿಲೀಸ್ ಮಾಡಿದ ತಕ್ಷಣ ಟೆಂಡರ್ ಕರೀತಾರೆ ರೈಲ್ವೆ ಡಿಪಾರ್ಟ್ಮೆಂಟ್. ಇಲ್ಲ, ದುಡ್ಡು ಕೊಟ್ಟಿದ ನಂತರ ಹ್ಯಾಂಡ್ ಓವರ್. ಬಟ್ ಯಾವುದೇ ತಕರಾರಿಲ್ಲ, ಆಕ್ಷೇಪಣೆ ಇಲ್ಲ. ಮೇಡಮ್, ಈಗ ಗುಂಡಿ ತುಂಬು ಬಗ್ಗೆ ಕೇಳ್ತಿದ್ದಾರೆ. ಆಮ್ಯಾಗ ಗಣೇಶ ಉತ್ಸವ ಬಂತು. ಇದಕ್ಕೆ ಎರಡು ತಯಾರಿ ಏನಂತ ಈಗ ಕೈಯಾಡಿ ಫಸ್ಟ್ ಗುಂಡಿ ಸರ್, ಗುಂಡಿ ಮುಚ್ಚೋದಕ್ಕೆ ನಾರ್ತ್, ಸೌತ್ ಮತ್ತು ಸೆಂಟ್ರಲ್ ಝೋನ್ಗೆ ಅಂತ ಈಗಾಗಲೇ ನಾವು 70 ಲಕ್ಷ, 80 ಲಕ್ಷ, 27 ಲಕ್ಷ ಕ್ರಮವಾಗಿ ಇಟ್ಕೊಂಡಿದ್ದೀವಿ ಸರ್. ಗಣೇಶ ಹಬ್ಬದ್ದು ಸರ್ ಒಂದು ರೂಟ್ ಕೊಟ್ಟಿದ್ರು ಸರ್, CP ಸರ್. ಅದನ್ನು ನಾವು ನಿನ್ನೆ ಹೋಗಿ ವೀಕ್ಷಣೆ ಮಾಡ್ಕೊಂಡು ಬಂದ್ವಿ ಸರ್, ಇನ್ಸ್ಪೆಕ್ಟರ್ ಟ್ರಾಫಿಕ್ ಅವ್ರ ಜೊತೆಗೆ. ಸೊ ಆಲ್ಮೋಸ್ಟ್ ಎಲ್ಲ ಮುಚ್ಚಿದ್ದೀವಿ ಸರ್. ಈಗ ಅದನ್ನು ರೋಲ್ನ ಮತ್ತೊಮ್ಮೆ ಮಾಡಿ ಅಂತ ಹೇಳಿದ್ರು ಸರ್. ನಾನು ಮಿನಿ ರೋಲರ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಸರ್. ಗುಂಡಿ ತುಂಬೋದು ಯಾವಾಗ ಗಣೇಶೋತ್ಸವ ಯಾವಾಗ ಸ್ಟಾರ್ಟ್ ಆಗುತ್ತೆ? 27 ಸ್ಟಾರ್ಟ್ ಸರ್. ಮಾಡಿಸಿ ಯಾಕಂದ್ರೆ ಟೂರಿಸ್ಟ್ ಇಲ್ಲಿ ಬರ್ತಾರೆ ಗಣಪತಿ ನೋಡಿ, ಗೋವಾದಿಂದ ಬರ್ತಾ ಇರ್ತಾರೆ. ಬಟ್ ಇಲ್ಲಿ ಬಂದು ಈಗ ದುರಾವಸ್ಥೆ ನೋಡಿದ್ರೆ ಟೂರಿಸ್ಟ್ಗೂ ಸಮಸ್ಯೆ ಆಗ್ತದೆ. ಆಮೇಲೆ ರೋಡ್ ಮೇಲೆ ಬರ್ತದೆ ಸರ್, ಹಿಂಗಾಗಿ ರಸ್ತೆಗಳೆಲ್ಲ ಕಮಿಷನ್ ನೋಡಿ ಅದಕ್ಕೆ ಗಮನ ಹರಿಸ್ರಿ. ಎಲ್ಲಿ ಅವ್ರು ಓವರ್ಫ್ಲೋ ಆಗಿ ಮಾಡ್ತಾ ಇರೋದು ಮಾಡಿ. ಗಣಪತಿ ಹೋಗೋ ರೂಟ್ ಬಿಟ್ಟು ಬೇರೆ ಕಡೆನೂ ಹಾಳಾಗಿದೆ ಸರ್. ಅದನ್ನು ಮಾಡಿಸಲ್ಲ, ಅದನ್ನು ಮಾಡಿಸಲ್ಲ. ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ, ಬೇಸ್ಮೆಂಟ್ ಪಾರ್ಕಿಂಗ್ ಏನಾದ್ರು ಪ್ರಭಾವ ಇದೆಲ್ಲ ನಮ್ಮ ಇದ್ರೊಳಗೆ ಇದೆ ಅದು ಪಾರ್ಕ್. ಆಲ್ಮೋಸ್ಟ್ ಕಮರ್ಷಿಯಲ್ ಎಲ್ಲ ಕಡೆ ಸಮಸ್ಯೆ ಆಗ್ತದೆ ಸರ್. ಕಟ್ಟಡಿ ತಳಗೆ ಪಾರ್ಕಿಂಗ್ ಇರ್ಬೇಕು ಸರ್. ಪ್ರಶ್ನೆ ತಾವು ಕೇಳ್ತಾ ಇರೋದು ಕರೆಕ್ಟ್ ಇದೆ. ಸೊ ಇದರಲ್ಲಿ ನಾವು 3 ಜನ ನಾವು ಇದರಲ್ಲಿ ಭಾಗಿಯಾಗಬೇಕಾಗುತ್ತೆ. CP ಸಾಹೇಬ್ರ ಜೊತೆ ಮತ್ತು ಕಮಿಷನರ್ ಅವರ ಜೊತೆ 2 ಸಭೆಯನ್ನು ಮಾಡಿದ್ದೀವಿ.
ನಾವು ಈ ಮಳೆ ಮುಗಿದ ನಂತರ ಇದರ ಮೇಲೆ ನಾವು ಕ್ರಮ ವಹಿಸ್ತೀವಿ. ಮೇನ್ಲಿ ಆ ಕ್ಲಬ್ ರೋಡ್ ಏರಿಯಾದಲ್ಲಿರ್ಬೋದು, ಮಾರ್ಕೆಟ್ ರೋಡ್ ಏರಿಯಾದಲ್ಲಿರ್ಬೋದು. ಸೊ ಆ ಏರಿಯಾದಲ್ಲಿ ನಾವು ಹಂತವಾಗಿ ಕ್ರಮ ಪಾರ್ಕಿಂಗ್ ಇರಬೇಕು ಅಂತ ಇಷ್ಟು ನಾವು ಸರ್ವೆ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಈ ತರ ಅವರು ಬೇಸ್ಮೆಂಟ್ ಅನ್ನು ಬೇರೆ ಪರ್ಪಸ್ಗೆ ಉಪಯೋಗ ಮಾಡ್ಕೊಂಡಿದ್ದಾರೆ. ಸರ್ ಹಿಂದೆ ಸಂಭಾಜಿ ಪಾಟೀಲ್ ಮೇಯರ್ ಇದ್ದಾಗ ಕಾರ್ಪೊರೇಷನ್ ಅವಾಗ ಒಂದು ಸರ್ವೆ ಮಾಡಿದ್ದಾರೆ, 247 ಅಂಗಡಿಗಳ ಸರ್ವೆ ಮಾಡಿದ್ದಾರೆ. ಅವಾಗ ಅವರು ನೋಟಿಸ್ ಕೂಡ ಇಶ್ಯೂ ಆಗಿತ್ತು. ಆ ನಂತರ ಅದನ್ನ ತಡೆದ್ರು ಸರ್. ಸೊ ಅದೀಗ ಆಗುತ್ತಾ ಅಂತ, ಯಾಕಂದ್ರೆ ಅಲ್ಲ ಅದು ಯಾಕೆ ಅವಾಗ ಏನಾಗ್ತದೆ ಅವಾಗ ಅದು ರಾಜಕೀಯ ಅದು ಪಾರ್ಕಿಂಗ್ ಬಿಟ್ಟಿದ್ರು. ಈಗ ಅದನ್ನ ಹೊಡೆದು ಹಾಕಿದ್ರು, ಅಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಬರೋಲ್ಲ. ಅನಂತರ ಅದು ಅವ್ರಿಗೂ ಯೂಸ್ ಇಲ್ಲ, ಇವ್ರಿಗೂ ಯೂಸ್ ಇಲ್ಲ, ಮತ್ತೆ ಹೆಂಗಾರು ಯೂಸ್ ಮಾಡ್ತಾರೆ ಅನ್ನೋದಕ್ಕೆ ಮಾನವ ದೃಷ್ಟಿಯಿಂದ ಕಾಲೇಜ್ ಎದುರುಗಡೆನೂ ಪಾರ್ಕಿಂಗ್ ಒಂದೆರಡು ಹೆಸರಿಗೆ ಮಾತ್ರ ಮಾಡ್ತಾರೆ ಸರ್. ಆ ಪ್ರೆಷರ್ ಬಂದ್ಬಿಡ್ತಾರೆ, ಬಿಟ್ಬಿಡ್ತಾರೆ ಸರ್. ಅದನ್ನ ಕರೆಕ್ಟ್ ನೀವು ಹೇಳ್ದಂಗೆ ಚಿಕ್ಕ ಅಂಗಡಿ ಮಾಡ್ಕೊತಾರ, ಅಷ್ಟೇ ಮಾಡ್ತಾರೆ ಸರ್. ನಾವು ಒಂದು ತಗೋರು ಅಲ್ಲಿ ನಾವು ಗಾಡಿ ಹಾಕ್ಲಿಕ್ಕೆ ಆಗೋಲ್ಲ, ಒಳಗೆ ಹೋಗಲ್ಲ ಹೊರಗೆ ಬರೋಲ್ಲ ಅಂತ ಪರಿಸ್ಥಿತಿ ಇದೆ. ಅಂದ್ರೆ ಒಬ್ಬರಿಗೂ ಮತ್ತೊಬ್ಬರು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಶಂಕುಸ್ಥಾಪನೆಯೂ ಆಗಿದೆ ಸರ್. ಯಾಕಂದ್ರೆ ಕಂಜೆಷನ್ ಪಾರ್ಕಿಂಗ್ ಮಲ್ಟಿ ಟೈಮ್ ಸಿಸ್ಟಮ್ ಇದೆ, ಅದು ಒಂದು ಗುಡ್ ಸೊಲ್ಯೂಷನ್. ಅದಕ್ಕೋಸ್ಕರ ಏನಾದ್ರು ಸರ್ಕಾರ ಮಾಡಿದ್ರೆ ಯಾವಾಗ ಶುರು ಆಗ್ತದೆ ಕೆಲಸ ಪ್ಲಾನ್ ಮಾಡ್ತಾ ಇದಾರೆ. ಈಗ DC ಆಫೀಸಲ್ಲಿ ಒಂದು ಪಾರ್ಕಿಂಗ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾರೆ. DC ಆಫೀಸ್ ಪರ್ಟಿಕ್ಯುಲರ್ಲಿ ಪಾರ್ಕಿಂಗ್ ಮಾಡ್ತಿತ್ತು. ಅಲ್ಲ, ನಿಮ್ಮ ಇದರಲ್ಲಿ ಮಾಡ್ತಾರೆ, ರಾಮಜೋ ಗಲ್ಲಿಯಲ್ಲಿ, ಬಾಪಟ್ ಗಲ್ಲಿ ಸರ್ಕಲ್ ನಲ್ಲಿ ಪ್ಲಾನ್. There are two plans. Excuse me please. ಸಾಹೇಬ್ರು ಹೇಳಿದ ಹಾಗೆ 2 ಕಡೆ ಪ್ಲಾನಿಂಗ್ ನಡೀತಾ ಇದೆ. ಒಂದು ಧರಂವೀರ್ ಚೌಕ್ ಕಡೆ, ಇನ್ನೊಂದು DC ಆಫೀಸ್ ಹಾರ್ಟಿಕಲ್ಚರ್ ಬಿಲ್ಡಿಂಗ್ ಏನಿದೆ ಆ ಪಾಯಿಂಟ್ ಅಲ್ಲಿ. ಸೊ ಧರಂವೀರ್ ಚೌಕ್ ಕಡೆ ಆಲ್ರೆಡಿ ಸ್ಮಾರ್ಟ್ ಸಿಟಿಯಿಂದ ಮಲ್ಟಿ ಸ್ಟೋರಿಡ್ ಪಾರ್ಕಿಂಗ್ ಮಾಡಲಾಗಿದೆ. ಈಗ ಆಲ್ಮೋಸ್ಟ್ ಮುಕ್ತಾಯ ಹಂತಕ್ಕೆ ಬಂತು. ಈಗ ಸಾಹೇಬ್ರು PWD ಇಲಾಖೆಯಿಂದ ಏನು ಫ್ಲೈಓವರ್ ಮಾಡ್ತಾ ಇದ್ದಾರೆ, ಅಲ್ಲಿಂದ ಒಂದು ರ್ಯಾಂಪ್ ಬಂದು DC ಆಫೀಸ್ ಕೆಳಗಡೆ ಬರಲೇಬೇಕು ಅಂತ ಹೇಳಿ ಸಾಹೇಬ್ರು ನಮಗೆ ಹೇಳಿದ್ದಾರೆ. ಆ ಪಾಯಿಂಟ್ ಅಲ್ಲಿ ಒಂದು ಮಲ್ಟಿ ಸ್ಟೋರಿಡ್ ಪಾರ್ಕಿಂಗ್ ಲಾಟ್ ನ ಕಟ್ಟಲಿಕ್ಕೆ PWDಗೆ ನಾವು ಒಂದು ಪ್ರಪೋಸಲ್ ಕಳಿಸ್ತೇವೆ. ಅಂದ್ರೆ ಬಾಪಟ್ ಗಲ್ಲಿ ಒಂದು ಈಗ ಪಾರ್ಕಿಂಗ್ ಇದೆ, ಅಲ್ಲಿ ಮಲ್ಟಿ ಟೈಮ್ ಸಿಸ್ಟಮ್ ಮಾಡಬೇಕು. ಸ್ಮಾರ್ಟ್ ಸಿಟಿಯಲ್ಲಿ ವೆರಿ ಬಿಗ್ ಏರಿಯಾ. ಸದ್ಯಕ್ಕೆ ಬರೀ 2 ಮಲ್ಟಿ ಪಾರ್ಕಿಂಗ್ ಪ್ರಪೋಸಲ್ಸ್ ನಮ್ಮ ಎದುರುಗಡೆ ಇದಾವೆ, ಅದನ್ನೇ ಪರಿಗಣಿಸ್ತಾ ಇದ್ದೀವಿ. 20 ಕೋಟಿ ಜಾಗ ಇದೆ ಸರ್ ಅಲ್ಲಿ. ಯಾರು ಪ್ರೈವೇಟ್ ದವರೆಲ್ಲ ಯೂಸ್ ಮಾಡ್ತಿದ್ದಾರೆ. 20 ಕೋಟಿ ನಿಮ್ಮದೇ ಇದೆ ಜಾಗ. ಈಗ ಮಹಾನಗರ ಪಾಲಿಕೆ ಇದೆ ಮತ್ತು ಪ್ರವಾಸೋದ್ಯಮ ಜಾಗ ಇದೆ. ಬಟ್ ಅದನ್ನು ಪ್ರೊಟೆಕ್ಟ್ ಮಾಡಿ ಧ್ವಜವನ್ನು ಹಾರಿಸ್ತೀವಿ. ಈಗ ಅದು ವರ್ಷಕ್ಕೆ ಇಷ್ಟು ನಿರ್ದಿಷ್ಟ ದಿನ ಅಂತ ನಿಗದಿ ಮಾಡಬೇಕು. 365 ದಿನ ಹಾರಿಸ್ಬೇಕು ಅನ್ನೋ ಉದ್ದೇಶ ಮಾಡಿದ್ದೀವಿ ಸರ್. ಸೊ ಅದಕ್ಕೇನಾದ್ರು ಒಂದು ಹೊಸ ಕಾರ್ಯಸೂಚಿ ಏನಾದ್ರು ಮಾಡ್ತೀರಾ? ಈಗ ಕೇವಲ ಇದು ಟೈಮ್ ಏನಿಲ್ಲ, ಯಾವಾಗ ಬೇಕಾದಾಗ ಯಾರು ಬೇಕಾದ್ರೆ ಇಲ್ಲಿ ಬೇಕಾದ್ರೆ ಆರಿಸೋದಕ್ಕೆ ರೆಸ್ಟ್ರಿಕ್ಷನ್ ಏನಿಲ್ಲ. ಆರಿಸೋದು ಯಾರು ಅವ್ರ ಮನೆ ಅಲ್ಲ ಸರ್, ಅದು ಧ್ವಜಕ್ಕೆ ಒಂದು ಧ್ವಜ ಏನಾದ್ರು ಕಟ್ಟಾದ್ರೆ ಅದಕ್ಕೆ 60,000 ಖರ್ಚು ಬರ್ತದೆ ಅನ್ನೋ ಕಾರಣಕ್ಕಾಗಿ ಮೇಂಟೈನ್ ಮಾಡ್ಲಿಕ್ಕೆ. ಯಾಕಂದ್ರೆ ಗಾಳಿಯಿಂದ ಕಟ್ ಆಗ್ತದೆ ಪದೇ ಪದೇ. ಯಾಕಂದ್ರೆ ಅದು ಒಂದ್ಸರಿ ಕಟ್ ಆದಂತ ಹಾರಾಡ್ರೆ ಮತ್ತೆ ಅದೊಂದು ಇಶ್ಯೂ ಆಗುತ್ತೆ. ಅದಕ್ಕೆ ಲಿಮಿಟೆಡ್ ಹಾರಿಸ್ತಾರೆ. ನಮ್ದು ಆ್ಯಕ್ಚುಲಿ 365 ಡೀಸೆಲ್ ಲೆಕ್ಕಿತ್ತು. ಆ ವಿಂಡಿಗೆ ಇದು ಕ್ಲಾತ್ ಹೊಡ್ಕೊಳ್ಳೋದು. ಸ್ವಿಮ್ಮಿಂಗ್ ಪೂಲ್ ಟೆಂಡರ್ ಆಗಿದೆ ಸರ್. ನಾವು ಕ್ಲೀನಿಂಗ್ ಇಲ್ಲ, ಟೆಂಡರ್ ಆಗಿ ಕೊಟ್ಟಿದ್ದೇವೆ, ಕ್ಲೀನಿಂಗ್ ಆಲ್ರೆಡಿ ನಡೀತಿದೆ. ಆಮ್ಯಾಗೆ ನಮ್ಮದು ಈ ಫ್ಲೈಓವರ್ದಲ್ಲಿ ಭಾಳ ವಿಶೇಷತೆ ಅಂದರೆ, ಯಾರ್ಯಾದರೂ ನಮಗೆ ಇಳಿಲಿಕ್ಕೆ ಜಾಗ ಕೊಡೋದ್ರೆ ಪ್ರಯೋಜನ ಮಾಡೋದು ಅವ್ರಿಗೆ ಡೈರೆಕ್ಟ್ ಅವರು ಇದಕ್ಕೆ ಹೋಗಂಗೆ. ನಿಮ್ಮ ಮನೆಗೆ ಒಂದು ಡೌನ್ ರ್ಯಾಂಪ್ ಬೇಕಂದ್ರೆ ಕೊಡ್ತೀವಿ. ಯಾರು ಈಗ ನಾವು ಹಾಸ್ಪಿಟ್ಲಿಗೆ ಕೊಡ್ತಾ ಇದ್ದೀವಿ, ಡೈರೆಕ್ಟ್ ಆಗಿ ಮೇಲ್ಗಡೆ ಬಂದ್ರೆ ಅವ್ರು ಹಾಸ್ಪಿಟ್ಲಿಗೆ ಅಲ್ಲಿ ಹೋಗ್ಬೇಕು. ಕೇಳಿದ್ರೆ ಅವ್ರಿಗೆ ಕೊಡ್ತೀವಿ. ಮತ್ತೆ ಯಾರು ಸಂಘ ಸಂಸ್ಥೆ ಯಾರು ಕೇಳಿದ್ರೆ ಡೈರೆಕ್ಟ್ ನಮಗೆ ಇಳಿಸ್ಲಿಕ್ಕೆ ಕೊಡೋದ್ರೆ ಡೈರೆಕ್ಟ್ ಅವ್ರು ಕೂಡ ಹಂಗಂದ್ರೆ ಎಲ್ಲ ಶಾಪಿಂಗ್ ಮಾಲ್ದವ್ರು ಕೇಳಕ್ ಚಲೋ ಹೇಳ್ಕೊಡ್ತೀವಿ. ನಮ್ಗೆ ನಮ್ದು ಕಂಜೆಸ್ಟೆಡ್ ಕಡಿಮೆ ಬಂದ್ರೆ ಸಾಕು. ಇಲ್ಲ ಅವ್ರು ಸುತ್ತಾಕಿ ಅವ್ರ ಅಂಗಡಿಗೆ ಬರೋ ಬದಲಾಗಿ ಡೈರೆಕ್ಟ್ ಕೊಟ್ಬಿಡ್ತೀವಿ. ಗಂಗಾಧರ ದೇಶಪಾಂಡೆ ಸ್ಮಾರಕ ಮಾಡಿ ಆಗಿದೆ. ಅವ್ರು ಸ್ವಲ್ಪ ಮುಂದೆ ಲೈಬ್ರರಿಗೆಲ್ಲ ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಇನ್ನೂ 2,84 ಲಕ್ಷ ರೂಪಾಯಿ ಕೇಳಿದ್ವಿ. ಅದಕ್ಕಂದ್ರೆ ಅಲ್ಲಿ ವರ್ಚುವಲ್ ಪ್ರೆಸೆಂಟೇಷನ್ ಆಗಬೇಕು, ಫ್ಯೂಚರ್ ಜನರೇಷನ್ ಬೇಕಾಗುವಂತ ಮಾಡಬೇಕು. ಅದಕ್ಕೋಸ್ಕರ ಏನು ನಾವು ಮಾಡ್ತಾ ಇದ್ದೀವಿ.
ಅದೇ ರೂಲ್ ಪ್ರೊಸೆಸ್ ಆಗ್ತದಾ 2 ಕೋಟಿ 84 ಸರ್ ನಮ್ದು